ಹರೇ ಕೃಷ್ಣ. ಒಮ್ಮೆ ಪರೀಕ್ಷಿತ್ ಮಹಾರಾಜರು ತನ್ನ ರಾಜ್ಯದಲ್ಲಿ ತಿರುಗಾಡುತ್ತಿರುವಾಗ ಅವರೊಬ್ಬ ವ್ಯಕ್ತಿ ರಾಜದ ವೇಷವನ್ನು ಧರಿಸಿ ಎರಡು ಹಾನಿ ಮಾಡದ ಪ್ರಾಣಿಗಳನ್ನು ಹೊಡಿತಾ ಇರ್ತಾನೆ. ಅವೆರಡು ಪ್ರಾಣಿಗಳು ಯಾವುದೆಂದರೆ ಎತ್ತು ಮತ್ತು ಗೋವು, ಹಸು. ಅವರ ಸ್ಥಿತಿ ಹೇಗಿರುತ್ತೆ ಅಂದರೆ, ಆ ಎತ್ತಿನ 3 ಕಾಲನ್ನು ಆ ವ್ಯಕ್ತಿ ಹೊಡೆದು ಹಾಕಿರ್ತಾನೆ. ಮತ್ತು ಹಸುವು ಕೂಡ ನೋವಿನಲ್ಲಿರುತ್ತೆ ಮತ್ತು ಕಣ್ಣೀರು ತುಂಬಿಕೊಂಡಿರುತ್ತೆ. ಇಂಥ ಒಂದು ದೃಶ್ಯವನ್ನು ಕಂಡಾಗ ಪರೀಕ್ಷಿತ್ ಮಹಾರಾಜರಿಗೆ ಅವರಿಗೆ ಆಶ್ಚರ್ಯ ಆಗುತ್ತೆ. ನಾನು ರಾಜನಾಗಿದ್ದಾಗ ನನ್ನ ರಾಜ್ಯದಲ್ಲಿ ಇಂತಹ ಒಂದು ಘಟನೆ ನಡೆಯೋದಕ್ಕೆ ಹೇಗೆ ಸಾಧ್ಯ ಅಂತ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ ಹಾಗೆ ಪರೀಕ್ಷಿತ್ ಮಹಾರಾಜರು ಎಂಥ ಮಹಾನ್ ರಾಜರು ಅಂದರೆ, ಅವರು ಆಳ್ತಾ ಇರುವಾಗ ಅವರ ರಾಜ್ಯದಲ್ಲಿ ಯಾರಿಗೂ ಕೂಡ ಎಂತಹದ ನೋವು ಅಥವಾ ದುಃಖ ಅವರಿಗೆ ಯಾವತ್ತೂ ಅನುಭವ ಆಗಿರಲ್ಲ. ಇಷ್ಟು ಚೆನ್ನಾಗಿ ಮಹಾರಾಜ್ ಪರೀಕ್ಷಿತರು ಅವರ ರಾಜ್ಯವನ್ನು ಆಳ್ತಾಯಿದ್ರು. ಯಾರಿಗೂ ಕೂಡ ಎಂತಹದ ಕಷ್ಟವೇ ಇರಲಿಲ್ಲ. ಸೊ ಅವರು ಈ ಥರ ಒಂದು ಸತಿ ರಾಜ್ಯದಲ್ಲಿ ಈ ಥರ ಓಡಾಡ್ತಾ ಇರುವಾಗ ನೋಡ್ತಾರೆ, ನನ್ನ ರಾಜ್ಯದಲ್ಲಿ ಯಾವೊಬ್ಬ ವ್ಯಕ್ತಿ ರಾಜದ ವೇಷವನ್ನು ಧರಿಸಿ ಒಂದು ಗೋವು ಮತ್ತು ಎತ್ತನ್ನ ಈ ಥರ ಹೊಡಿತಾ ಇದ್ದಾನೆ ಅಂತ ನೋಡಿಬಿಟ್ಟು ಅವ್ರಿಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ. ಅದು ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಅದಾದ ನಂತರ ಆ ವ್ಯಕ್ತಿ ಬಂದು ಯಾರು ಇಲ್ಲಿ ಹೇಳಿರೋ ಹಾಗೆ ಅಧ್ಯಾಯದ ಹೆಸರಲ್ಲಿ ಕಲಿಗೆ ದಂಡನೆ ಮತ್ತು ಬಹುಮಾನ. ಆ ವ್ಯಕ್ತಿ ಕಲಿಪುರುಷ. ಅವನು ಕಲಿಯುಗದ ಪ್ರಾರಂಭದಲ್ಲಿ ಪರೀಕ್ಷಿತ್ ಮಹಾರಾಜರ ರಾಜ್ಯದಲ್ಲಿ ಅವನು ಅಲ್ಲಿಂದ ಅವನ ಕಾರ್ಯಗಳನ್ನ ಶುರು ಮಾಡ್ತಾನೆ. ಶುರು ಮಾಡಿದ್ದು ಇದರಿಂದ, ಹಸು ಮತ್ತು ಎತ್ತನಿಂದ ಹತ್ಯೆ ಮಾಡೋದ್ರಿಂದ. ಅದಾದ ನಂತರ ಆ ವ್ಯಕ್ತಿ ರಾಜರಿಗೆ ಬೇಡ್ಕೊತಾನೆ, ನಾನು ಕೂಡ ಈ ರಾಜ್ಯದ ಒಬ್ಬ ನಾಗರಿಕ, ನನಗೆ ಇಲ್ಲಿಂದ ಹೊರಗೆ ಹಾಕಬೇಡಿ, ನನಗೂ ಕೂಡ ಇಲ್ಲೋದಕ್ಕೆ ಒಂದು ಜಾಗ ಕೊಡಿ ಅಂತ ಬೇಡ್ಕೊತಾನೆ. ಈ ಥರ ಬೇಡ್ಕೊಂಡಿದ್ದಾಗ ವ್ಯಕ್ತಿಗೆ ಈ ಥರ ಬೇಡ್ಕೊಂಡಾಗ ರಾಜರು ಹೇಳ್ತಾರೆ, ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ದೀವಿ 33ನೇ ಶ್ಲೋಕದಲ್ಲಿ ರಾಜರು ಹೇಳ್ತಾರೆ, ಏ ಅಧರ್ಮ ಮಿತ್ರನೇ, ದೇವೋತ್ತಮ ಪರಮಪುರುಷನು ತೃಪ್ತಿಗಾಗಿ ಸತ್ಯ ಮತ್ತು ಧರ್ಮಾತ್ಮಗಳಿಗೆ ಅನುಗುಣವಾಗಿ ಪರಿಣಿತರು ಆಚರಿಸುವ ಯಜ್ಞದ ಸ್ಥಳದಲ್ಲಿ ನೀನು ಇರಲು ಅರ್ಹನಲ್ಲ. ಸೊ ಅದಕ್ಕೆ ಎಲ್ಲೆಲ್ಲಿ ಭಗವಂತನ ಪೂಜೆ ನಡೀತಾ ಇದೆ ಮತ್ತು ಅವರ ಗುಣಗಾನ ನಡೀತಾ ಇದೆ, ಅವ್ರನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅಂಥ ಜಾಗದಲ್ಲಿ ನೀನು ಇರಬಾರ್ದು ಅಂತ ಒಂದು ಆದೇಶವನ್ನು ಕೊಡ್ತಾರೆ ಅವರಿಗೆ. ಅದಾದ ನಂತರ ಇವತ್ತಿನ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ, ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದ್ದಾರೆ, ತುಂಬ ಮಹತ್ವದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವರ ಮಾತನ್ನು ಅಲ್ಲಿ ಮುಗಿಸ್ತಾ ಇದ್ದಾರೆ ಈ ಇವತ್ತಿನ ಶ್ಲೋಕದಲ್ಲಿ ಆ ವ್ಯಕ್ತಿಗೆ, ಕಲಿಪುರುಷನಿಗೆ. ಯಸ್ಮಿನ್ ಹರಿರ್ ಭಗವಾನ್ ಈಜ್ಯಮಾನ ಈಜ್ಯಾತ್ಮ ಮೂರ್ತಿರ್ ಯಜತಾಂ ಶಂತನೋತಿ ಕಾಮ ನಮೋಗಾನ್ ಸ್ಥಿರಜಂಗಮಾನಾಂ ಅಂತರ್ಬಹಿರ್ವಾಯುರ್ ಇವೈಷ ಆತ್ಮ. ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದ್ದಾರೆ, ನಾವು ಹರಿಯನ್ನು ಯಾಕೆ ಪೂಜಿಸಬೇಕು ಮತ್ತು ಹಲವೊಂದು ಅಷ್ಟು ಒಂದು ಮಹತ್ವವಾದ ಮಾತುಗಳನ್ನು ಇವತ್ತು ನಾವು ತಿಳ್ಕೊಳ್ತೀವಿ. ಅನುವಾದದಲ್ಲಿ ಹೇಳಿದ ಹಾಗೆ ಎಲ್ಲ ಯಜ್ಞ ಸಮಾರಂಭಗಳಲ್ಲಿ ಕೆಲವು ಸತಿ ನಾವು ನೋಡ್ತೀವಿ, ನಮ್ಮ ವೇದಗಳಲ್ಲಿ ಹಲವು ಥರದ ಪೂಜೆ ಮತ್ತು ಯಜ್ಞಗಳನ್ನು ಸಲಹೆ ಕೊಟ್ಟಿದ್ದಾರೆ. ಅವೆಲ್ಲ ಹೋಮಗಳಲ್ಲಿ, ಪೂಜೆಗಳಲ್ಲಿ ದೇವತೆಗಳಿಗೂ ನಾವು ಪೂಜೆ ಮಾಡ್ತೀವಿ. ಆದರೆ ಅವೆಲ್ಲ ಪೂಜೆಗಳಲ್ಲಿ ಮುಖ್ಯವಾದ ಉದ್ದೇಶ ಏನೆಂದರೆ, ಪರಮ ಪುರುಷನಾದ ಭಗವಂತನಿಗೆ ಎಲ್ಲ ಸೇವೆಗಳು ಅವರಿಗೆ ಸಲ್ಲಿಸಬೇಕು. ಇದು ಮುಖ್ಯವಾದ ಉದ್ದೇಶ. ಮತ್ತು ಪರೀಕ್ಷಿತ್ ಮಹಾರಾಜರು ಹೇಳ್ತಾ ಇದ್ದಾರೆ, ಪರಮಾತ್ಮನು ಒಳಗೂ ಮತ್ತು ಹೊರಗೂ ಎಲ್ಲ ಕಡೆ ಇದ್ದಾನೆ ವಾಯುವಿನಂತೆ. ಅದಕ್ಕೆ ಎಲ್ಲ ಆರಾಧಕರು ಏನೇ ಪೂಜೆ ಮಾಡಿದ್ರೂ ಅವರು ಮಾಡಬೇಕಾಗಿರುವ ಎಲ್ಲ ಸೇವೆ ಬಂದು ವಿಷ್ಣುವಿಗೆ ಅಂತ ಪರೀಕ್ಷಿತ್ ಮಹಾರಾಜರು ತುಂಬ ಸ್ಪಷ್ಟವಾಗಿ ಇವತ್ತಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಇನ್ನು ಅಷ್ಟು ಅರ್ಥ ಮಾಡ್ಕೊಳ್ಳೋಣ, ಏನೇನು ಮಾತುಗಳು ಶ್ರೀಲ ಪ್ರಭುಪಾದರು ಭಾವಾರ್ಥನಲ್ಲಿ ಹೇಳಿದ್ದಾರೆ ಅಂತ.
ಸೊ ಇವತ್ತು ಹೇಳಿರೋ ಹಾಗೆ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಎಲ್ಲ ಯಜ್ಞ ಮತ್ತು ಪೂಜೆಗಳಲ್ಲಿ ನಾವು ಮುಖ್ಯ ಉದ್ದೇಶ ಬಂದು ಹರಿಯನ್ನು ತೃಪ್ತಿಪಡಿಸಬೇಕು, ಅವ್ರನ್ನ ಸಂತೋಷಪಡಿಸಬೇಕು. ಮತ್ತು ಶ್ರೀಲ ಪ್ರಭುಪಾದರು ಭಾವಾರ್ಥನಲ್ಲಿ ಹೇಳ್ತಾ ಇದ್ದಾರೆ, ದೇವತೆಗಳ ದೇವತೆಗಳ ಅವರ ಸ್ಥಾನ ಏನಂತ ಹೇಳ್ತಾ ಇದ್ದಾರೆ. ಎಲ್ಲ ದೇವತೆಗಳು ಪೂಜಾ ನಾವು ಮಾಡ್ತೀವಿ, ಆದರೆ ದೇವತೆಗಳು ಏನಾದರೂ ಫಲವನ್ನು ಕೊಡಬೇಕಂದ್ರೆ ಆ ಆರಾಧಕರಿಗೆ ಫಲವನ್ನು ಕೊಡಬೇಕು, ಅವರ ಇಚ್ಛೆತಕ್ಕಂಥವನ್ನು ಪೂರೈಸಬೇಕಂದ್ರೆ ಅವರು ಆ ಫಲವನ್ನು ಕೊಡೋದಕ್ಕೆ ಭಗವಂತನ ಅನುಮತಿ ಇಲ್ಲದೆ ಕೊಡೋದಕ್ಕಾಗೋದಿಲ್ಲ. ಇದನ್ನು ನಾವು ತುಂಬ ಸ್ಪಷ್ಟವಾಗಿ ತಿಳ್ಕೊಬೇಕು. ದೇವತೆಗಳು ಏನೇ ಕೊಟ್ಟರೂ ಕೂಡ ಒಬ್ಬರಿಗೆ ತುಂಬ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿ ಎಲ್ಲ ಥರದ ಪದಾರ್ಥಗಳನ್ನ ಅರ್ಪಿಸ್ತಾರೆ. ಅವೆಲ್ಲ ಮಾಡಿದಾಗೂ ಕೂಡ ನಾವು ಅದನ್ನು ನಮ್ಮ ಕಣ್ಣಿಗೆ ಏನು ಕಾಣುತ್ತೆ, ದೇವತೆಗಳೇ ಕೊಟ್ಟಿರೋದು ಇವನಿಗೆ ಅಂತ ಅನಿಸ್ಬೋದು ನಮಗೆ. ಆದರೆ ನಾವು ಏನು ತಿಳ್ಕೊಬೇಕು, ಭಗವಂತನ ಅನುಮತಿ ಇಲ್ಲದೆ ದೇವತೆಗಳು ಏನೂ ಮಾಡಲಾರರು. ನಮ್ಮ ಹಿಂದೂ ಸಮಾಜದಲ್ಲೂ ಕೂಡ ನಾವು ನೋಡ್ತೀವಿ, ಬಹಳ ಜನ ದೇವತೆಗಳ ಪೂಜೆ ಮಾಡ್ತಾರೆ. ಇತ್ತೀಚೆಗೆ ನೋಡಿದ ಹಾಗೆ ಗಣೇಶ ಹಬ್ಬ ಇತ್ತು. ಇಡೀ ದೇಶದಲ್ಲಿ ಬಹಳ ಜಾಗದಲ್ಲಿ ಜನರು ಒಟ್ಟಿಗೆ ಬಂದು ಗಣಪತಿ ದೇವರಿಗೆ ಪೂಜೆ ಮಾಡಿದ್ದಾರೆ. ಅದಿಲ್ಲದೆ ನಮ್ಮ ಹಿಂದೂ ಸಮಾಜದಲ್ಲಿ ಅನೇಕ ಹಬ್ಬಗಳು ಇವೆ. ನಾಗಪಂಚಮಿ ದಿನ ನಾಗಗಳಿಗೆ ಪೂಜೆ ಮಾಡ್ತಾರೆ. ಕೆಲವು ಸತಿ ನೋಡ್ತೀವಿ, ಈ ಇರುವೆಗಳೆಲ್ಲ ಒಂದು ಮಣ್ಣಿನ ಒಂದು ಅಷ್ಟು ಗುಡ್ಡು ಕಟ್ಟಿರ್ತವೆ. ಆ ಗುಡ್ಡು ಅಲ್ಲಿ ಹೋಗ್ಬಿಟ್ಟು ಜನರು ಹಾಲು ಸುರಿತಾರೆ ಹಾವಿಗೋಸ್ಕರ, ಅಥವಾ ನಾಗಕ್ಕೆ ಪೂಜೆ ಮಾಡ್ತಾರೆ. ಇಲ್ಲಾಂದರೆ ಒಂದು ಆಲದ ಮರಗೆ ಪೂಜೆ ಮಾಡ್ತಾರೆ, ಅದಕ್ಕೆ ಒಂದು ಅನೇಕ ಥರದ ಪದಾರ್ಥಗಳನ್ನು ಅರ್ಪಿಸ್ತಾರೆ. ಅಥವಾ ಕೆಲವರು ಏನು ಮಾಡ್ತಾರೆ, ಪ್ರಕೃತಿಗೆ ಪೂಜೆ ಮಾಡ್ತಾರೆ. ಪ್ರಕೃತಿಗೂ ಕೂಡ ತುಂಬ ಶಕ್ತಿ ಇದೆ. ಪ್ರಕೃತಿನಲ್ಲಿ ನಾವು ನೋಡ್ತೀವಿ ಅನೇಕ ಥರದ ಅದರದ್ದು ಶಕ್ತಿ ನಾವು ಅವಾಗವಾಗ ಅನುಭವಿಸ್ತಾ ಇರ್ತೀವಿ. ಮಳೆಯಾಗಲಿ ಅನೇಕ ಥರದ ಒಂದು ಪರಿಸ್ಥಿತಿಗಳು ನೋಡಿರ್ತೀವಿ. ಸೊ ಅವ್ರೇನು ಮಾಡ್ತಾರೆ, ಪ್ರಕೃತಿನೇ ದೇವರು ಅಂದ್ಕೊಂಡು ಪ್ರಕೃತಿಗೂ ಕೂಡ ಪೂಜೆ ಮಾಡ್ತಾರೆ. ಸೊ ಈ ಥರ ಅನೇಕ ಥರದ ಪೂಜೆಗಳು ಮಾಡೋದು ನಾವು ನೋಡಿದ್ದೀವಿ. ಮತ್ತು ಈ ಥರ ಒಂದು ಧಾರಣೆ ಕೂಡ ಜನರಲ್ಲೇ ಇದೆ. ಏನೆಂದರೆ ಭಗವಂತ ಎಲ್ಲ ಕಡೆ ಇದ್ದಾನೆ, ಭಗವಂತ ಎಲ್ಲರಲ್ಲೂ ಇದ್ದಾನೆ, ಅದಕ್ಕೆ ಯಾವುದೇ ಥರದ ಪೂಜೆ ಮಾಡಿದ್ರೂ ನಡೆಯುತ್ತೆ, ಹೇಗೆ ಪೂಜೆ ಮಾಡಿದ್ರೂ ನಡೆಯುತ್ತೆ. ನಾವು ಯಾವುದು ಒಂದೇ ಥರದ ಒಂದು ನಿಯಮವನ್ನು ಫಾಲೋ ಮಾಡಬೇಕು ಅಂತ ಏನು ಬೇಕಾಗಿಲ್ಲ ಅಂತ ಈ ಥರನೂ ಕೆಲವರು ಜನ ಅಂದ್ಕೊತಾರೆ. ಈ ಥರ ಒಂದು ಧಾರಣೆ ಇದೆ. ಆದರೆ ನಾವು ಇವೆಲ್ಲ ಈ ಥರ ನೋಡಿದ್ರೂ ಕೂಡ ಶಾಸ್ತ್ರದಿಂದ ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಆ ದೃಷ್ಟಿಕೋನದಿಂದ ನಾವು ಅರ್ಥ ಮಾಡ್ಕೊಬೇಕು. ಮತ್ತು ನಾವು ಕೆಲವೊಮ್ಮೆ ನೋಡ್ತೀವಿ, ಭಕ್ತರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ ಅವರಿಗೆ ಅನೇಕ ಥರದ ಆಸೆ ಇರ್ಬೋದು, ಅಥವಾ ಅವರಿಗೆ ಏನೋ ಒಂದು ಭಗವಂತನಿಂದ ಬೇಡ್ಕೊಬೇಕು ಆ ಥರ ಅನ್ನಿಸಿದ್ರು ಕೂಡ ಕೃಷ್ಣನಿಂದ ಹಲವು ವಿಷಯಗಳಲ್ಲೇ ಅವರು ಬೇಡ್ಕೊತಾರೆ. ಮನೆಯಲ್ಲಿ ಈ ಥರ ನಡೀತಾ ಇದೆ, ನಮ್ಮ ಜೀವನದಲ್ಲಿ ಈ ಥರ ಕಷ್ಟಗಳಿದೆ, ಇದಕ್ಕೊಂದು ಪರಿಹಾರ ಬೇಕು ಅಂತ ಕೃಷ್ಣನಿಂದನೂ ಬೇಡ್ಕೊತಾರೆ. ಆದರೆ ಕೃಷ್ಣ ಅವ್ರಿಗೇನೂ ಉತ್ತರ ಸಿಗ್ತಾಯಿಲ್ಲ. ಸೊ ಅವಾಗ ಅವರೇನು ಅನ್ಕೊತಾರೆ, ಮೋಸ್ಟ್ಲಿ ನಾನು ಇವಾಗ ದೇವತೆಗಳ ಹತ್ರ ಹೋಗಬೇಕು, ಕೃಷ್ಣ ನನಗೇನು ಕೊಡ್ತಾಯಿಲ್ಲ, ನಾನು ಕೇಳ್ಕೊತಿರೋದು. ಸೊ ಅದಕ್ಕೆ ನಾವು ಕೆಲವರಿಂದ ಕೇಳಿರ್ತೀವಿ, ಆ ದೇವಸ್ಥಾನಕ್ಕೆ ಹೋದರೆ ಈ ಪೂಜೆ ಮಾಡಿದ್ರೆ ತುಂಬ ಬೇಗ ನಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಅಥವಾ ಇನ್ನೊಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಈ ಪೂಜೆಯನ್ನು ಮಾಡಿ ಈ ದಿನ ಈ ಥರ ಮಾಡಿದ್ರೆ ನಿಮಗೆ ಫಟ್ ಅಂತ ನಿಮ್ಮದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ, ನೀವು ಯಾಕೆ ಕೃಷ್ಣನ ಹತ್ರ ಹೋಗ್ತಾ ಇದ್ದೀರಾ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಬೇಗ ಹೋಗಿ ದೇವತೆಗಳ ಪೂಜೆ ಮಾಡಿ, ಇಷ್ಟೊಂದು ವೆಯ್ಟ್ ಮಾಡೋದು ಬೇಕಾಗಿಲ್ಲ ಅಂತ. ಈ ಥರನೂ ಕೂಡ ನಮ್ಮ ಭಕ್ತರು ಒಂದೊಂದ್ಸತಿ ಅಂದ್ಕೊಳ್ಳೋ ಆ ಥರ ಒಂದು ಪರಿಸ್ಥಿತಿಗೆ ಬರಬಹುದು, ಅಥವಾ ಬಂದಿರ್ತಾರೆ, ಹೇಳೋಕ್ಕಾಗಲ್ಲ. ಸೊ ಅವ್ರು ನಮ್ಮ ಭಕ್ತರಿಗೂ ಈ ಥರ ಒಂದು ಸತಿ ಅನಿಸುತ್ತೆ. ಸೊ ಏನು ಮಾಡಬೇಕು, ದೇವತೆಗಳ ಪೂಜೆ ಮಾಡಬೇಕಾ ಮಾಡಬಾರ್ದಾ, ಅದನ್ನೆಲ್ಲ ಇವತ್ತಿನ ಶ್ಲೋಕದಲ್ಲಿ ನೋಡೋಣ ಅಂತ. ಸೊ ವೇದಗಳಲ್ಲಿ 3 ಭಾಗಗಳಿವೆ. ಮೊದಲನೆಯ ಭಾಗ ಬಂದು ಕರ್ಮಕಾಂಡ. ಕರ್ಮಕಾಂಡದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಅನೇಕ ದೇವತೆಗಳ ಪೂಜೆಗಳನ್ನ ಮಾಡ್ತಾನೆ. ಈ ಕರ್ಮಕಾಂಡನಲ್ಲಿ ಅನೇಕ ಥರದ ಪೂಜಾ ವಿಧಿವಿಧಾನಗಳು, ಹೇಗೆ ಮಾಡೋದು, ಯಾರಿಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಎಲ್ಲ ತುಂಬ ವಿವರವಾಗಿ ಕೊಟ್ಟಿದ್ದಾರೆ. ಈ ಕರ್ಮಕಾಂಡದ ಎಲ್ಲ ನಿಯಮಗಳನ್ನ ಪಾಲನೆ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ, ಆ ವ್ಯಕ್ತಿಗೆ ಪುಣ್ಯವನ್ನು ತುಂಬ ಚೆನ್ನಾಗಿ ಗಳಿಸ್ಕೊತಾನೆ, ಪುಣ್ಯವನ್ನು ಹೆಚ್ಚಿಸ್ತಾನೆ. ಆ ಪುಣ್ಯ ಗಳಿಸ್ಕೊಂಡಿದ್ದ ಮೇಲೆ ಏನು ಮಾಡ್ತಾನೆ, ಅವಾಗ ಅವನು
ಸ್ವರ್ಗ ಲೋಕಕ್ಕೆ ಹೋಗೋಕ್ಕೆ ಸಿದ್ಧನಾಗ್ತಾನೆ. ಸ್ವರ್ಗ ಲೋಕದಲ್ಲಿ ಏನು ಮಾಡ್ತಾರೆ, ಅಲ್ಲೂ ಕೂಡ ಅದೇ ಕೆಲಸ ಮಾಡ್ತಾರೆ. ನಾವು ಇಲ್ಲಿ ಏನು ಮಾಡ್ತಾಯಿದ್ದೀವಿ, ಏನದು ಭೌತಿಕ ಆನಂದವನ್ನು ಅನುಭವಿಸೋದಷ್ಟೆ. ಈ ಭೂಲೋಕದಲ್ಲೂ ನಾವು ನೋಡ್ತೀವಿ, ಬಹಳ ಜನ ಭೌತಿಕ ಆನಂದಕ್ಕೋಸ್ಕರ ಏನೇನೋ ಮಾಡ್ತಾಯಿದ್ದಾರೆ. ಅದು ಒಂದು ರೀತಿಯಲ್ಲಿ ಇವತ್ತೊಂದು ಪ್ಲ್ಯಾನ್ ಮಾಡ್ತಾರೆ, ನಾಳೆ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ, ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅವರು ಟ್ರೈ ಮಾಡ್ತಾಯಿದ್ದಾರೆ. ಅದು ಯಾವಾಗ ಅದು ನಡೆಯಲ್ವೋ, ಅವರು ಈ ಕರ್ಮಕಾಂಡದ ಮೂಲಕ ಅವ್ರೇನು ಮಾಡ್ತಾರೆ, ಪೂಜಾ ಎಲ್ಲ ದೇವತೆಗಳ ಹತ್ರ ಹೋಗಿ ಅದು ಬೇಡ್ಕೊತಾರೆ. ಅವ್ರ ಆಸೆಗಳು ಕೂಡ ತುಂಬ ಬೇಗ ಪೂರೈಸ್ಬೋದು. ಇವೆಲ್ಲ ಮಾಡಿದಾಗ ಅವರು ಪುಣ್ಯವನ್ನು ತುಂಬ ಗಳಿಸ್ಕೊತಾರೆ. ಪುಣ್ಯವನ್ನು ಗಳಿಸ್ಕೊಂಡು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಸ್ವರ್ಗಲೋಕದಲ್ಲಿ ಏನಿದೆ, ಅಲ್ಲೂ ಕೂಡ ಈ ಭೂಲೋಕಕ್ಕಿಂತ 100 ಮಟ್ಟಕ್ಕಿಂತ ಜಾಸ್ತಿ ಅದೇ ಫೆಸಿಲಿಟೀಸು ಇನ್ನೂ ಚೆನ್ನಾಗಿದೆ. ಅಲ್ಲಿ ಭೌತಿಕ ಆನಂದವನ್ನು ಏನು ಅನುಭವಿಸ್ಬೋದೋ ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಸ್ವರ್ಗಲೋಕಗಳಲ್ಲಿ. ಸೊ ಈ ಎಕ್ಸ್ಪೀರಿಯನ್ಸ್ನ ಈ ಥರ ಒಂದು ಅನುಭವಿಸೋಕ್ಕೆ ಅವರು ಕರ್ಮಕಾಂಡದ ಇದು ಮುಖ್ಯ ಉದ್ದೇಶ. ದೇವತೆಗಳನ್ನ ಪೂಜೆ ಮಾಡಿ ನನ್ನ ಆಸೆಯನ್ನು ಪೂರೈಸಿ ಮತ್ತು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲೂ ಕೂಡ ಎಂಜಾಯ್ ಮಾಡಿದೆ. ಇಲ್ಲೇ ಹೇಗೆ ಎಂಜಾಯ್ ಮಾಡ್ತಾರೆ ಅಲ್ಲೂ ಎಂಜಾಯ್ ಮಾಡಿದೆ ಅಷ್ಟೇ. ಆದರೆ ಒಬ್ಬ ವ್ಯಕ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಈ ಆನಂದ ನಾವೇನು ಅನುಭವಿಸ್ತಾ ಇದ್ದೀರೋ ಭೌತಿಕ ಲೋಕದಲ್ಲೆಲ್ಲ ಶಾಶ್ವತ. ಇವತ್ತಿದೆ, ನಾಳೆ ಇರಲ್ಲ. ಇವತ್ತೇನೋ ಒಂದಷ್ಟು ಎಂಜಾಯ್ ಮಾಡಿದೆ, ನಾಳೆ ಅದು ಮುಗ್ದೋಗುತ್ತೆ. ಮತ್ತು ಯಾಕೆ ನಾನು ಈ ಥರ ಇಷ್ಟು ಕಷ್ಟಪಡಬೇಕು, ಇಂಥ ಟೆಂಪರರಿ ಹ್ಯಾಪಿನೆಸ್ಗೆ ಯಾಕೆ ನಾನು ಇಷ್ಟು ಕಷ್ಟಪಡಬೇಕು ಅಂತ ಅವ್ರಿಗೆ ಅನಿಸ್ತದೆ. ಈ ಥರ ಅನಿಸಿದ್ದಾಗ ಅವರು ನೆಕ್ಸ್ಟ್ ಹಂತಕ್ಕೆ ಹೋಗ್ತಾರೆ. ಇದು ಕರ್ಮಕಾಂಡದ ಭಾಗ. ನೆಕ್ಸ್ಟ್ ಬಂದು ಜ್ಞಾನಕಾಂಡದ ಮಾರ್ಗ. ಜ್ಞಾನಕಾಂಡದಲ್ಲಿ ಏನಾಗುತ್ತೆ, ಅವರು ಭಗವಂತನ ಬಗ್ಗೆ ನಿಧಾನಕ್ಕೆ ವಿಚಾರಿಸೋಕ್ಕೆ ಶುರು ಮಾಡ್ತಾರೆ. ಇವಾಗ ಹೇಗಿದ್ರು ಲೋಕದಲ್ಲಿ ನಾನು ಆಗಲೇ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಏನಿಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಇವಾಗ ಭಗವಂತನ ಕಡೆ ಸ್ವಲ್ಪ ನಂಗೆ ತಿಳ್ಕೊಳ್ಳಿ ಅವ್ರ ಬಗ್ಗೆ ಅಂತ ಶುರು ಮಾಡ್ತಾರೆ. ಸೊ ಈ ಜ್ಞಾನಕಾಂಡದ ಮಾರ್ಗದಲ್ಲಿ ಏನು ಮಾಡ್ತಾರೆ ಜನರು, ಅವರು ತುಂಬ ನಿರಾಶರಾಗ್ಬಿಟ್ಟಿದ್ದಾರೆ. ಯಾಕೆ, ಕರ್ಮಕಾಂಡ ನಾನು ಫಾಲೋ ಮಾಡಿದೆ, ಇರಿಷ್ಟೇ ಇರೋದು, ನನಗೆ ಇವಾಗ ನಿರಾಶರಾಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರು ಏನು ಅನ್ಕೊತಾರೆ, ಭಗವಂತನ ನಿರಾಕಾರ ಒಂದು ರೂಪ ಇದೆ, ಅದಕ್ಕೆ ನಿರಾಕಾರ ರೂಪವನ್ನು ಬ್ರಹ್ಮ ಅಂತ ಬ್ರಹ್ಮ ಜ್ಯೋತಿ ಅಂತ ಕರೀತಾರೆ. ಈ ಬ್ರಹ್ಮ ಜ್ಯೋತಿನಲ್ಲಿ ನಾನು ಹೋಗ್ಬಿಟ್ಟು ಲೀನನಾಗ್ತೀನಿ ಅಂತ ಅವರು ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಸೊ ಈ ಜ್ಞಾನಿಗಳು ಏನು ಮಾಡ್ತಾರೆ, ಇದೊಂದು ಹೌದು ಮುಖ್ಯ ಉದ್ದೇಶ ಬಂದು ಇದು ಏನು, ಬ್ರಹ್ಮ ಜ್ಯೋತಿನಲ್ಲಿ ಹೋಗ್ಬಿಟ್ಟು ಲೀನನಾಗಬೇಕಷ್ಟೇ ನಾನು. ಸೊ ಈ ಜ್ಞಾನಿಗಳು ಭಗವಂತನ ಅರ್ಥ ಮಾಡ್ಕೊಳ್ಳೋಕ್ಕೆ ಅದೊಂದು ಪ್ರಯತ್ನವನ್ನು ಶುರು ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ, ಅವರು ಮನಸ್ಸಿನಿಂದ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನನ್ನ ಮನಸ್ಸಿನ ಬಲದಿಂದ, ನನ್ನ ಮನಸ್ಸಿನ ಶಕ್ತಿನಿಂದ ಭಗವಂತ ಹೇಗಿದ್ದಾನೆ, ಭಗವಂತ ಯಾರು, ಭಗವಂತನ ಗುಣಗಳೇನು, ಅವನ ಕಾರ್ಯಗಳೇನು, ಅವನು ಹೇಗಿದ್ದಾನೆ, ಇದೆಲ್ಲ ನನ್ನ ಮನಸ್ಸಿನಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಭಗವಂತನ ಆ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಈ ಜ್ಞಾನಿಗಳು ಈ ಥರ ಇದು ತುಂಬ ಸಮಯದಲ್ಲಿ ಇದರಲ್ಲಿ ಈ ಥರ ಇವರು ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಏನು ಅವರ ಅಂತಿಮ ಗುರಿ ಏನು, ಬ್ರಹ್ಮಜ್ಯೋತಿನಲ್ಲಿ ಲೀನನಾಗೋದು. ಬ್ರಹ್ಮಜ್ಯೋತಿ ಅಂದರೆ ಏನಂದರೆ ಭಗವಂತನ ಶರೀರನಿಂದ ಬರ್ತಾ ಇರುವ ಒಂದು ಪ್ರಕಾಶ. ಆ ಪ್ರಕಾಶನಲ್ಲಿ ಹೋಗ್ಬಿಟ್ಟು ನಾನೊಂದು ಕಿರಣನಾಗ್ತೀನಿ, ಅಲ್ಲೋಗಿರ್ತೀನಿ. ಇದು ಅವ್ರದ್ದು ಅಂತಿಮ ಗುರಿ. ಆಮೇಲೆ ಅಲ್ಲಿ ಹೋದ್ಮೇಲೂ ಕೂಡ ಬ್ರಹ್ಮಜ್ಯೋತಿನಲ್ಲಿ ಹೋಗ್ಬಿಟ್ಟು ಅವರೊಂದು ಸೂರ್ಯದ ಒಂದು ಕಿರಣದಂತೆ ಇರ್ತಾರೆ. ಆದರೆ ಅಲ್ಲಿ ಜಾಸ್ತಿ ಹೊತ್ತು ಇರೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾವು ಜೀವಿಯಾಗಿ 3 ನಮಗೆ ವಸ್ತುಗಳು ಬೇಕು, 3 ನಮಗೆ ಅಂಶಗಳಿದೆ ನಮ್ಮ ಜೀವಿಯ ಒಂದು ಸ್ವರೂಪ ಪ್ರಕೃತಿಯಲ್ಲಿ. ಏನೆಂದರೆ ಸತ್ಚಿತ್ತ ಆನಂದ. ನಾವೆಲ್ಲರೂ ಈ ಸತ್ಚಿತ್ತ ಆನಂದವನ್ನು ಈ ಭೌತಿಕ ಲೋಕದಲ್ಲಿ ಹುಡುಕ್ತಾ ಇದ್ದೀವಿ ಅನೇಕ ಥರದಲ್ಲಿ. ಈ ಸತ್ಚಿತ್ತ ಆನಂದವನ್ನು ನಾವು ಹುಡುಕ್ತಾ ಇದ್ದೀವಿ. ಸೊ ಈ ಜ್ಞಾನಿಗಳು ಬ್ರಹ್ಮಜ್ಯೋತಿನಲ್ಲಿ ಹೋಗಿ ಲೀನನಾದ ಮೇಲೆ ಅಲ್ಲಿ ಅವರು ಈ ಸತ್ ಅಂಶವನ್ನು ಅಲ್ಲಿ ನೋಡ್ಬೋದು. ಸತ್ ನಿತ್ಯವಾಗಿರುತ್ತೆ, ಬ್ರಹ್ಮಜ್ಯೋತಿ ಅದು ಯಾವತ್ತೂ ಮುಗಿಯೋದಿಲ್ಲ, ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ. ಸೊ ಅಲ್ಲಿ ಹೋಗಿ ಇವರು ಸತ್ ಅಂಶ ಏನಿದೆ ಅದನ್ನು ಅವರು ಚೆನ್ನಾಗಿ ಅನುಭವಿಸ್ಬೋದು. ಆದರೆ ಇನ್ನೂ 2 ಮಿಕ್ಕಿದಿಲ್ಲ ಅಲ್ಲಿ, ಚಿತ್ ಮತ್ತು ಆನಂದ ಇಲ್ಲ. ಚಿತ್ತಿಲ್ಲ ಅಲ್ಲಿ ಭಗವಂತನ ಬಗ್ಗೆ. ನೆಕ್ಸ್ಟ್ ಇನ್ನು ಮುಂದೆ ನಾನೇನು ತಿಳ್ಕೊಬೇಕು, ಏನಿದೆ, ನಾನು ಯಾರು, ನನ್ನ ಅಸ್ತಿತ್ವ ಏನು, ನಾನು ಎಲ್ಲಿಗೆ ಬಂದಿದ್ದೀನಿ, ಇಲ್ಲಿ ಯಾಕೆ ಬಂದೆ, ಅದೇನೂ ಇಲ್ಲ ಅಲ್ಲಿ ಬ್ರಹ್ಮಜ್ಯೋತಿನಲ್ಲಿ. ಆಮೇಲೆ ಆನಂದ ಇಲ್ಲ. ಇವಾಗ ನಾವು ನೋಡ್ಬೋದು, ಈ ಭೂಲೋಕದಲ್ಲೇ ನೋಡ್ಬೋದು, ನಾವು ಯಾವುದಾದ್ರು ಒಂದು ಜಾಗದಲ್ಲಿ ಹೋಗ್ಬಿಟ್ಟು ನಾವು ಒಂಟಿಯಾಗಿದ್ದರೆ ಎಲ್ಲ ಫೆಸಿಲಿಟೀಸ್ ಇದ್ದರೂ ಕೂಡ ನಾವು ಸಂತೋಷವಾಗಿರಲ್ಲ. ಸೊ ನಮ್ಮ ಜನರು ಬೇಕು, ಯಾರೋ ಇರಬೇಕು, ಆವಾಗಲೇ ಏನೋ ಒಂದು ಮಾಡ್ಬೋದು. ಸೊ ಆ ಥರ ಅಲ್ಲಿ ಬ್ರಹ್ಮಜ್ಯೋತಿಲಿ ನೋಡ್ತಾರೆ, ಒಂಟಿಯಾಗಿದ್ದೀನಿ ನಾನು, ಏನು ಮಾಡಲಿ, ಒಂಟಿಯಾಗಿದ್ದೆ. ಸೊ ಮತ್ತೆ ಆ ಹಂತದಿಂದ ಮತ್ತೆ ಕೆಳಗೆ ಬೀಳ್ತಾರೆ.
ಸೊ ಇದು ಜ್ಞಾನಿಯ ಮಾರ್ಗ, ಜ್ಞಾನಕಾಂಡ. ಸೊ ಕರ್ಮಕಾಂಡ ಆಯಿತು, ಜ್ಞಾನಕಾಂಡ ಆಯಿತು. ಸೊ ಕರ್ಮಕಾಂಡಿಯ ಇವೆರಡು ಮಾರ್ಗಗಳಾದಮೇಲೆ ಒಬ್ಬ ವ್ಯಕ್ತಿ ಭಗವಂತನ ಪೂಜೆಗೆ ಹಂತಕ್ಕೆ ಬರ್ತಾನೆ. ಅದು ಬಂದು ಉಪಾಸನ ಕಾಂಡ. ಇದು 3ನೇ ಭಾಗ, ವೇದಗಳಲ್ಲಿ 3ನೇ ಭಾಗ ಉಪಾಸನ ಕಾಂಡ. ಈ ಉಪಾಸನ ಕಾಂಡಲ್ಲೂ ಕೂಡ ಅನೇಕ ಥರದ ದೇವತೆಗಳ ಪೂಜೆಗಳಿದೆ. ಆದರೆ ಮುಖ್ಯ ಉದ್ದೇಶ ಬಂದು ವಿಷ್ಣುವಿನ ಸೇವೆ, ವಿಷ್ಣುವಿನ ಆರಾಧನೆ, ವಿಷ್ಣುವಿನ ಭಕ್ತನಾಗಿ ವಿಷ್ಣುವಿನ ಸೇವೆ ಮಾಡೋದು ಇದು ಮುಖ್ಯ ಉದ್ದೇಶ ಉಪಾಸನ ಕಾಂಡನಲ್ಲಿ. ಉಪಾಸನ ಕಾಂಡ ಈ ಹಂತಕ್ಕೆ ಬಂದಾಗ ಒಬ್ಬ ವ್ಯಕ್ತಿ ಶುರು ಮಾಡಿದಾಗ ಇವೆಲ್ಲ ಇಷ್ಟೆಲ್ಲ ಆದಮೇಲೆ ಅವರು ಶುರುವಾಗೋದಂದರೆ ಸಾಮಾನ್ಯವಾಗಿ ನೋಡಿದಾಗ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ದುರ್ಗಾದೇವಿಯ ಪೂಜೆಯಿಂದ ಶುರು ಮಾಡ್ತಾನೆ. ಈ ಪ್ರಕ್ರಿಯೆ ಶುರುವಾಗೋದು ಅಲ್ಲಿಂದ, ದುರ್ಗಾದೇವಿಯ ಸಾಮಾನ್ಯವಾಗಿ. ಬಟ್ ಇವಾಗ ನಾವು ಬೇರೆ ಥರದೆಲ್ಲ ನೋಡ್ತಾ ಇರ್ಬೋದು. ಸೊ ಈ ದುರ್ಗಾದೇವಿಯ ಪೂಜೆ ಮಾಡೋರು ನಾವು ಶಕ್ತ ಸಂಪ್ರದಾಯವರಿಗೆ ನಾವು ನೋಡಿರ್ತೀವಿ, ಸೇರಿದವರು ಶಕ್ತ. ಈ ದುರ್ಗಾದೇವಿಯ ಪೂಜೆ ಆದ ನಂತರ ಈ ಹಂತವನ್ನು ಅವರು ಕ್ರಾಸ್ ಮಾಡಿದ ಮೇಲೆ ನೆಕ್ಸ್ಟು ಅವರು ಸೂರ್ಯ ದೇವರಿಗೆ ಪೂಜೆ ಸಲ್ಲಿಸ್ತಾರೆ. ಅವರು ಬಂದು ಶೌರ್ಯ ಸಂಪ್ರದಾಯಕ್ಕೆ ಸೇರಿದವರು. ಬಿಹಾರ್ನಲ್ಲಿ ಛತ್ ಪೂಜಾ ಅಂತ ಮಾಡ್ತಾರೆ. ಆ ಛತ್ ಪೂಜಾನಲ್ಲಿ ಇವಾಗಲೂ ನಡೀತಾ ಇದೆ. ಅವರೆಲ್ಲ ಸೂರ್ಯ ದೇವರಿಗೆ ಪೂಜೆ ಮಾಡ್ತಾರೆ. ಈ ಸೂರ್ಯ ದೇವರಿಗೆ ಪೂಜೆ ಆದ ನಂತರ ಅವರು ಗಣಪತಿ ದೇವರಿಗೆ ಪೂಜೆ ಮಾಡ್ತಾರೆ. ಗಣಪತ್ಯ ಸಂಪ್ರದಾಯ ಅಂತ ಒಂದಿದೆ, ಅದಕ್ಕೆ ಸೇರಿದವರು ಗಣಪತಿ ದೇವರಿಗೆ ಪೂಜೆ ಮಾಡ್ತಾರೆ. ಇದಾದ ನಂತರ ಅವರು ಶಿವನ ಭಕ್ತನಾಗ್ತಾರೆ. ಶೈವೈಟ್ಸ್, ಶೈವ ಸಂಪ್ರದಾಯಕ್ಕೆ ಸೇರಿದವರು ಶಿವನ ಭಕ್ತನಾಗ್ತಾರೆ. ಆಮೇಲೆ ಈ 4 ದೇವತೆಗಳ ಪೂಜೆಗಳಾದ ನಂತರ ಅವರು ವಿಷ್ಣು ಭಕ್ತರಾಗ್ತಾರೆ. ವಿಷ್ಣು ಆಗೋದಕ್ಕೂ ಕೂಡ ಒಂದು ಶುದ್ಧ ಭಕ್ತನ ಕೃಪೆ ಇರಬೇಕು. ಶುದ್ಧ ಭಕ್ತನ ಕೃಪೆ ಇಲ್ಲದೆ ನಾವು ಡೈರೆಕ್ಟಾಗಿ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಸೊ ಶಿವನ ಭಕ್ತನಾದ ನಂತರ ಅವರು ರಾಮ ಭಕ್ತನಾಗ್ತಾರೆ. ಅದು ಆಗೋದು ಹನುಮಾನನ ಮೂಲಕ. ಹನುಮಾನನ ಸಂಪರ್ಕದಲ್ಲಿ ಬಂದಾಗ ಅವರಿಗೆ ರಾಮ ಭಕ್ತರಾಗಬಹುದು. ಮತ್ತು ಅಲ್ಲಿಂದ ಬೇರೆ ವಿಷ್ಣು ರೂಪಗಳಿದ್ದಾರೆ, ನರಸಿಂಹದೇವರಿದ್ದಾರೆ, ಅವರು ಕೂಡ ವಿಷ್ಣುವಿನ ಒಂದು ರೂಪ. ಸೊ ಈ ಥರ ಕ್ರಮೇಣವಾಗಿ ಪ್ರಗತಿ ಹೊಂದಿ ಬರ್ತಾ ಇರ್ತಾರೆ. ಇದು ಒಂದೇ ಸತಿ ಒಂದೇ ಲೈಫ್ ಟೈಮಲ್ಲಿ ಆಗೋವಂಥ ಒಂದು ಪ್ರಕ್ರಿಯೆ ಅಲ್ಲ. ಇದಕ್ಕೆ ಬಹಳ ಜೀವನವನ್ನು ತೊಗೊಳ್ಳುತ್ತೆ, ತುಂಬ ಲೈಫ್ ಟೈಮ್ಸ್ ತೊಗೊಳುತ್ತೆ. ಸಾವಿರಾರು ಗಟ್ಟಲೆ ಲೈಫ್ ಟೈಮ್ಸ್ನ ಇದರಲ್ಲಿ ಸ್ಪೆಂಡ್ ಮಾಡಬೇಕು. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದು ತುಂಬ ಇರುತ್ತೆ. ಮತ್ತು ಈ ನಿಯಮಗಳನ್ನೆಲ್ಲ ಫಾಲೋ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಥರ ಮಾಡಿರೋರಿಗೆ ಫಲವನ್ನು ಸಿಗೋದು. ಸೊ ಇದು ನಮ್ಮ ವೇದಗಳ ಸಿಸ್ಟಮ್, ಈ ಥರ ಒಂದು ಪ್ರಕ್ರಿಯೆಗಳಿದೆ. ಸೊ ಈ ಥರ ಮಾಡಿದಾಗ ಕೊನೆಯದಾಗಿ ಅವರು ವಿಷ್ಣು ಭಕ್ತರಾಗ್ತಾರೆ. ಮತ್ತು ಎಲ್ಲ ಪೂಜೆಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ವಿಷ್ಣುವಿನ ಆರಾಧನಾಂ ಸರ್ವೇಷಾಂ ವಿಷ್ಣುರ ಆರಾಧನಂ ಪರಂ ಅಂತ ಪದ್ಮಪುರಾಣದಲ್ಲಿ ಹೇಳಿದೆ. ಮತ್ತು ಏಕೆ ಈ ದೇವತೆಗಳನ್ನ ಪೂಜೆ ಮಾಡ್ತಾರೆ? ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಕಾಮಸ್ಥೈಸ್ತೆ ಋತಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಐಹಿಕ ಬಯಕೆಗಳು ಯಾರ ಬುದ್ಧಿಶಕ್ತಿಯನ್ನು ಕದಿವೆಯೋ ಅಂಥವರು ದೇವತೆಗಳಿಗೆ ಶರಣಾಗುತ್ತಾರೆ ಮತ್ತು ತಮ್ಮ ಸ್ವಭಾವಗಳಿಗೆ ಅನುಗುಣವಾಗಿ ಪೂಜೆಯ ನಿರ್ದಿಷ್ಟ ನಿಯಮ ನಿಬಂಧನೆಗಳನ್ನು ಅನುಸರಿಸುತ್ತಾರೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ 20ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಕಾಮಸ್ಥೈಸ್ತೆ ಋತಜ್ಞಾನ. ಅವರಿಗೆ ಏನಕ್ಕೆ ದೇವತೆಗಳು ಪೂಜೆ ಮಾಡ್ತಾರೆ ಅಂದರೆ ಮುಖ್ಯ ಕಾರಣ ಏನಂದರೆ ಅವರಿಗೆ ತುಂಬ ಬಲವಾದ ಒಂದು ಇಚ್ಛೆ ಇದೆ. ಏನದು? ಈ ಭೌತಿಕ ಲೋಕದಲ್ಲಿ ಇಂತಹ ಒಂದು ನಾವು ಸುಖವನ್ನು ಅನುಭವಿಸಬೇಕು ಅಂತ ಒಂದು ತುಂಬ ಸ್ಟ್ರಾಂಗ್ ಡಿಸೈರ್, ಬಲವಾದ ಒಂದು ಇಚ್ಛೆ ಇರುತ್ತೆ. ಅದನ್ನು ಪೂರೈಸೋದಕ್ಕೆ ಅವರು ದೇವತೆಗಳ ಪೂಜೆಯನ್ನು ಶುರು ಮಾಡ್ತಾರೆ. ಮತ್ತು ಈ ದೇವತೆಗಳು ಯಾರು? ಅದು ಕೂಡ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. 10ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಅಹಂ ಆದಿರ್ಹಿ ದೇವಾನಾಂ. ಭಗವಂತ ಹೇಳ್ತಾ ಇದ್ದಾರೆ, ಎಲ್ಲ ದೇವತೆಗಳು ಕೂಡ ನನ್ನಿಂದನೇ ಬಂದಿರೋದು, ಅವರು ಕೂಡ ನನ್ನ ಅಂಶನೇ. ಎಲ್ಲ ದೇವತೆಗಳು ಅವರು ಒಂಟಿಯಾಗಿ
ಇಂಡಿಪೆಂಡೆಂಟಾಗಿ ಇರೋ ಒಂದು ವ್ಯಕ್ತಿ ಇರಲ್ಲ. ಅವರೆಲ್ಲರೂ ಕೂಡ ನನ್ನ ದಾಸರೇ, ಅಂಶರು. ಮತ್ತು ಈ ದೇವತೆಗಳು ಕೂಡ ಈ 84 ಲಕ್ಷ ಯೋನಿಗಳಲ್ಲಿ ಸೇರಿದವರು, ಇದರಿಂದ ಅವರು ಮುಕ್ತರಾಗಿಲ್ಲ. ಮತ್ತು ಅವರು ಕೂಡ ನಮ್ಮ ಥರನೇ ಒಂದು ಶರೀರವನ್ನು ಧರಿಸಿದ್ದಾರೆ. ಆ ಶರೀರ ಪ್ರಕೃತಿ ಸ್ವಲ್ಪ ಬೇರೆದು, ನಮ್ಮ ಥರ ಅಲ್ಲ. ನಮ್ಮದೆಲ್ಲ ಜಡ ಇಂದ ಮಾಡಿರೋ ಒಂದು 5 ಪಂಚತತ್ವಗಳಿಂದ ಮಾಡಿರೋ ಒಂದು ಶರೀರ ಇದೆ ನಮ್ಮದು. ಆದರೆ ಅವ್ರಿಗೂ ಕೂಡ ದೇಹ ಇದೆ, ಅದು ಕೂಡ ನೇಚರ್ ಬಂದು ಭೌತಿಕವಾಗಿರೋದು ದೇವತೆಗಳ ದೇಹನೂ ಕೂಡ. ಮತ್ತು ಆ ದೇವತೆಗಳ ಹೃದಯನಲ್ಲಿ ಭಗವಂತನಿದ್ದಾನೆ. ಸೊ ನಾವು ಯಾರಾದರೂ ದೇವತೆಗಳ ಹತ್ರ ಹೋಗಿ ಬೇಡ್ಕೊಂಡ್ರೆ ನಮಗಿದೊಂದು ಮಾತು ಗೊತ್ತಿರಬೇಕು, ನಾವು ದೇವತೆಗಳ ಹತ್ರ ಬೇಡ್ಕೊತಾ ಇದ್ದೀವಿ, ಅವರ ಹಾರ್ಟ್ನಲ್ಲೂ ಕೂಡ ಭಗವಂತನಿದ್ದಾನೆ. ಸೊ ನಮಗೇನಾದರೂ ಬೇಕಿದ್ದರೆ ದೇವತೆಗಳನ್ನು ಕೇಳೋ ಬದಲು ಡೈರೆಕ್ಟಾಗಿ ಭಗವಂತನಿಗೆ ಕೇಳಬೇಕು ಅಲ್ವಾ. ಸೊ ಈ ಥರ ಇಂಡೈರೆಕ್ಟಾಗಿ ಹೋಗೋದು ಬೇಕಾಗಿಲ್ಲ. ಇವತ್ತಿನ ಶ್ಲೋಕದಲ್ಲಿ ಕೂಡ ಹೇಳಿರೋ ಹಾಗೆ ಎಲ್ಲ ಸಮಾರಂಭಗಳಲ್ಲಿ ಒಮ್ಮೊಮ್ಮೆ ದೇವತೆಗಳನ್ನ ಪೂಜಿಸ್ಬೋದು, ಆದರೆ ಪರಮ ಪುರುಷನಾದ ಭಗವಂತನಿಗೆ ಅದು ಸಲ್ಲುವುದು. ಯಾಕಂದರೆ ಎಲ್ಲ ಆರಾಧಕರಿಗೂ ಇಷ್ಟಾರ್ಥ ನೀಡುವವನು ಅವನೇ ಆಗಿರುವನು. ಮತ್ತು ಭಗವದ್ಗೀತೆಯಲ್ಲೂ ಕೂಡ ಇದರ ಬಗ್ಗೆ ಭಗವಂತ ಮಾತಾಡಿದ್ದಾನೆ. ಅವರು ಹೇಳ್ತಾರೆ 9ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕದಲ್ಲಿ ಹೇಳ್ತಾರೆ, ಏಪಿ ಅನ್ಯತಾ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೆಯ ಯಜಂತಿ ಅವಿಧಿಪೂರ್ವಕಂ. ಕುಂತಿಯ ಮಗನಾದ ಅರ್ಜುನನೇ, ಇತರ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವನನ್ನು ಪೂಜಿಸುವವರು ನನ್ನನ್ನೇ ಪೂಜಿಸುತ್ತಾರೆ, ಆದರೆ ಅವನು ತಪ್ಪು ರೀತಿಯಲ್ಲಿ ಮಾಡುತ್ತಾರೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮತ್ತು ಇದು ಏನು ಹೇಳಿದ್ದಾರೆ, ಅವಿಧಿಪೂರ್ವಕಂ. ಈ ದೇವತೆಗಳನ್ನ ಪೂಜೆ ಮಾಡಿಕೊಂಡು ನಮ್ಮನ್ನೆಲ್ಲ ಆಸೆಗಳನ್ನ ಪೂರೈಸೋ ಬದಲು ಡೈರೆಕ್ಟಾಗಿ ನಾವು ಏನೇ ಸೇವೆ ಮಾಡಬೇಕು ಭಗವಂತನಿಗೆ ಕೊಡಬೇಕು. ಸೊ ಇದ್ರ ಬಗ್ಗೆ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳಿದ್ದಾರೆ, ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ನಾವು ಏನಾದರೂ ಊಟ ಮಾಡಬೇಕಂದ್ರೆ ನಾವು ಡೈರೆಕ್ಟಾಗಿ ಬಾಯಲ್ಲಿ ಹಾಕ್ಕೊತೀವಿ ಮತ್ತು ಅದು ಹೊಟ್ಟೆಗೆ ಹೋಗುತ್ತೆ, ಹೊಟ್ಟೆದಿಂದ ಎಲ್ಲ ದೇಹದ ಭಾಗಗಳಿಗೆ ಅದು ಶಕ್ತಿ ಕೊಡುತ್ತೆ. ಅದೇ ಥರನೇ ನಾವು ಊಟ ಮಾಡಬೇಕಂದ್ರೆ ನಾವು ಪ್ರತಿಯೊಂದು ಭಾಗಕ್ಕೆ ನಾವು ಊಟ ಕೊಡಲ್ಲ ಅಲ್ವಾ, ಸುಮ್ಮನೆ ಬಾಯಿಗೆ ಹಾಕ್ಕೊತೀವಿ, ಹೊಟ್ಟೆಗೆ ಹೋಗುತ್ತೆ, ಎಲ್ಲ ಕಡೆ ಶಕ್ತಿ ನಮಗೆ ಬರುತ್ತೆ, ಆ ಥರದಿಂದ ನಾವು ಪೋಷಣೆ ಸಿಗುತ್ತೆ. ಸೊ ಅದೇ ಥರನೇ ಈ ದೇವತೆಗಳು ಪರಮಪ್ರಭುವಿನ ಸರ್ಕಾರದಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಮತ್ತು ನಿರ್ದೇಶಕರು ಎನ್ನಬಹುದು. ಈ ಬ್ರಹ್ಮಾಂಡದಲ್ಲಿ ನಾವು ನೋಡ್ತೀವಿ, ಸೂರ್ಯೋದಯ ಆಗುತ್ತೆ, ಸೂರ್ಯಾಸ್ತ ಆಗುತ್ತೆ, ನಮಗೆ ಉಸಿರಾಡೋಕ್ಕೆ ಗಾಳಿ ಬೇಕು, ನೀರು ಬೇಕು, ಇರೋದಕ್ಕೆ ಅನೇಕ ಥರದ ವ್ಯವಸ್ಥೆಗಳು ಬೇಕು. ಇವೆಲ್ಲ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದಕ್ಕೆ ಭಗವಂತ ಈ ದೇವತೆಗಳನ್ನ ಸೃಷ್ಟಿಸಿದ್ದಾನೆ ಮತ್ತು ಅವರಿಗೆ ಒಂದು ಪದವಿ ಕೊಟ್ಟಿದ್ದಾರೆ. ಮತ್ತು ಅವರ ಜವಾಬ್ದಾರಿ ಏನಂದರೆ ಎಲ್ಲ ಜೀವಿಗಳ ಜೀವನವನ್ನು ಸ್ಮೂತಾಗಿ ಹೋಗಲಿ, ಏನು ಕಷ್ಟ ಸಿಗಬಾರ್ದು, ಅವ್ರಿಗೆ ಏನೇನು ಬೇಕೋ ಈ ಭೌತಿಕ ಜಗತ್ತಲ್ಲಿ ಆಸೆಯನ್ನು ಪೂರೈಸೋದಕ್ಕೆ ಅವ್ರು ನೋಡ್ಕೊಳ್ಳಿ ಅಂತ ಒಂದು ಜವಾಬ್ದಾರಿಯನ್ನು ಭಗವಂತ ದೇವತೆಗಳಿಗೆ ಕೊಟ್ಟಿದ್ದಾನೆ. ಸೊ ಅವರು ಈ ಬ್ರಹ್ಮಾಂಡದ ಒಂದು ನಿರ್ದೇಶಕರು ಅಥವಾ ಅಧಿಕಾರಿಗಳು ಅಂತ ಎನ್ನಬಹುದು. ಮನುಷ್ಯನು ಅನುಸರಿಸಬೇಕಾದದ್ದು ಸರ್ಕಾರವು ಮಾಡಿದ ಕಾನೂನುಗಳನ್ನು. ಸರ್ಕಾರ ಏನು ಹೇಳುತ್ತೋ ಅದನ್ನು ಎಲ್ಲ ನಾಗರಿಕರು ಫಾಲೋ ಮಾಡಬೇಕು. ಅಧಿಕಾರಿಗಳು ನಿರ್ದೇಶಕರು ಮಾಡಿದ ಕಾನೂನುಗಳನ್ನಲ್ಲ. ಹಾಗೆಯೇ ಪ್ರತಿಯೊಬ್ಬನೂ ಪರಮಪ್ರಭುವಿಗೆ ಮಾತ್ರ ಪೂಜೆಯನ್ನು ಸಲ್ಲಿಸಬೇಕು. ಅದು ತಾನಾಗಿಯೇ ಪ್ರಭುವಿನ ಬೇರೆ ಬೇರೆ ಅಧಿಕಾರಿಗಳನ್ನು ಮತ್ತು ನಿರ್ದೇಶಕರನ್ನು ತೃಪ್ತಿಪಡಿಸುತ್ತದೆ. ಸೆಪ್ರೇಟಾಗಿ ಒಂದೊಂದು ಮಿನಿಸ್ಟರ್ ಹತ್ರ ಹೋಗ್ಬಿಟ್ಟು ಕೇಳಿಕೊಂಡು ನಮ್ಮ ಜೀವನ ನಡೆಸೋದು ಬೇಕಾಗಿಲ್ಲ. ಸುಮ್ಮನೆ ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನು ಫಾಲೋ ಮಾಡಿದ್ರೆ ಸಾಕು ಅಷ್ಟೆ. ಅಧಿಕಾರಿಗಳು ಮತ್ತು ನಿರ್ದೇಶಕರು ಸರ್ಕಾರದ ಪ್ರತಿನಿಧಿಗಳಾಗಿ ಕಾರ್ಯನಿರತರಾಗಿರುತ್ತಾರೆ. ಅಧಿಕಾರಿಗಳಿಗೆ ಮತ್ತು ನಿರ್ದೇಶಕರಿಗೆ ಲಂಚ ಕೊಡುವುದು ಕಾನೂನಿಗೆ ವಿರುದ್ಧವಾದದ್ದು. ಇದನ್ನು ಇಲ್ಲಿ ಅವಿಧಿಪೂರ್ವಕಂ ಅಂತ ಭಗವಂತ ಹೇಳಿದ್ದಾರೆ. ಅವಿಧಿಪೂರ್ವಕಂ ಅಂದರೆ ಮಿನಿಸ್ಟರ್ಸ್ನೆಲ್ಲ ಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಂದ ಕೆಲಸ ಮಾಡ್ಕೊಳ್ಳೋದು ಬದಲು ಅದನ್ನು ಅವಿಧಿಪೂರ್ವಕಂ, ಲಂಚ ಕೊಡೋ ಥರ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣನು ದೇವತೆಗಳನ್ನು ಅನಗತ್ಯವಾಗಿ ಪೂಜಿಸುವುದಕ್ಕೆ ಸಮ್ಮತಿ ಕೊಡುವುದಿಲ್ಲ.
ಈ ಥರ ಅವಿಧಿಪೂರ್ವಕಂ ಈ ಥರದ ಇಂಡೈರೆಕ್ಟಾಗಿ ನಾವು ದೇವತೆಗಳಿಗೆ ಪೂಜೆ ಮಾಡಿ ನಮ್ಮ ಆಸೆಗಳನ್ನ ಪೂರೈಸೋದು ಬೇಕಾಗಿಲ್ಲ. ಏನೇ ಬೇಕಿದ್ದರೂ ಡೈರೆಕ್ಟಾಗಿ ಭಗವಂತನ ಹತ್ರನೇ ಹೋಗಿ ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ಶ್ಲೋಕದಲ್ಲೂ ಕೂಡ ಹೇಳ್ತಾರೆ, ಇವತ್ತಿನ ಶ್ಲೋಕದಲ್ಲಿ ಹೇಳಿದಂಗೆ ಎಲ್ಲ ಯಜ್ಞ ಸಮಾರಂಭಗಳಲ್ಲಿ ಒಮ್ಮೊಮ್ಮೆ ಎಲ್ಲದರ ನಾವು ತೃಪ್ತಿಪಡಿಸಬೇಕಾಗಿದ್ದು ವಿಷ್ಣುವಿಗೆ ಭಗವಂತನಿಗೆ ನಾವು ಮಾಡಬೇಕಾಗಿರೋದು. ಅದೇ ಥರನೇ ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ನಾನೊಬ್ಬನೇ ಎಲ್ಲ ಯಜ್ಞಗಳ ಭೋಕ್ತರನು ಮತ್ತು ಯಜಮಾನನು, ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸಿದವರು ಪತನ ಹೊಂದುತ್ತಾರೆ. ಸೊ ಎಲ್ಲ ಯಜ್ಞಗಳ ಪರೀಕ್ಷಿತ್ ಮಹಾರಾಜರು ಏನು ಹೇಳ್ತಿದ್ದಾರೆ ಇವತ್ತಿನ ಶ್ಲೋಕದಲ್ಲಿ, ಅದೇ ಮಾತನ್ನು ಭಗವದ್ಗೀತಲ್ಲೂ ಕೂಡ ಭಗವಂತ ಹೇಳಿದ್ದಾರೆ. ಸೊ ಎಲ್ಲ ಯಜ್ಞಗಳ ಉದ್ದೇಶ ಏನಂದರೆ ಕೃಷ್ಣ ಅಥವಾ ವಿಷ್ಣುವಿನ ತೃಪ್ತಿಪಡಿಸೋದು. ಇನ್ನೊಂದು ಮುಖ್ಯವಾದ ಮಾತು ಇವತ್ತಿನ ಶ್ಲೋಕಗಳು ನಾವು ನೋಡ್ಬೋದು. ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಈ ಪದವನ್ನು ಉಪಯೋಗಿಸಿದ್ದಾರೆ, ಭಗವಾನ್ ಅಂತ ಪದವನ್ನು ಉಪಯೋಗಿಸಿದ್ದಾರೆ. ಈ ಭಗವಾನ್ ಅಂತ ಪದವನ್ನು ನಾವು ನೋಡೋದು ಬರೀ ಕೃಷ್ಣನಿಗೆ ಮಾತ್ರ ಬಳಸೋದು, ಮತ್ತು ಇನ್ಯಾರಿಗೂ ಇದು ಪದವನ್ನು ನಾವು ಬಳಸೋದಿಲ್ಲ, ಭಗವಾನ್ ಅಂತ ಪದವನ್ನು. ಮತ್ತು ಇವಾಗ ನಾವು 17ನೇ ಅಧ್ಯಾಯದಲ್ಲಿದ್ದೀವಿ. ಇದೇ ಭಾಗವತಂನ 3ನೇ ಸ್ಕಂದನಲ್ಲಿ ವ್ಯಾಸದೇವರು ಆಗಲೇ ಹೇಳಿದ್ದಾರೆ, ಕೃಷ್ಣಸ್ತು ಭಗವಾನ್ ಸ್ವಯಂ, ಅಂದರೆ ಕೃಷ್ಣನೇ ಭಗವಾನ್, ಅವರೇ ಸ್ವಯಂ ಭಗವಾನ್ ಆಗಿರೋರು. ಮತ್ತು ಏನಕ್ಕೆ ಕೃಷ್ಣ ಭಗವಾನ್ ಅಂತ ಕರೀತಾರೆ ಅಂತ ಆದರೂ ಕೂಡ ಪರಾಶರ ಮುನಿಯವರು ಇದಕ್ಕೆ ಒಂದು ಶ್ಲೋಕವನ್ನು ನಾವು ನೋಡ್ತೀವಿ. ಪರಾಶರ ಮುನಿಗಳು ಹೇಳ್ತಾರೆ, ಕೃಷ್ಣನ ಬಳಿ 6 ಥರದ ವೈಭವಗಳಿವೆ. ಆ 6 ಥರದ ವೈಭವಗಳು ಅನಂತ ಪ್ರಮಾಣದಲ್ಲಿ ಲಭ್ಯವಿದೆ. ಅದಕ್ಕೆ ಅವರು ಭಗವಾನ್ ಅಂತೂ ಕರೆಯಲಾಗುತ್ತೆ. ಈ 6 ಥರದ ವೈಭವ ಯಾರಾದರೂ ಹೇಳ್ಬೋದಾ? ತುಂಬ ರೆಗ್ಯುಲರಾಗಿ ಬರ್ತಾ ಇದ್ದೀರಾ ಅಷ್ಟು ದಿನ ತುಂಬ ಟೈಮಿಂದ? ಹಾಂ ಓಕೆ, ಎಲ್ಲರಿಗೂ ಗೊತ್ತಿದೆ. ಸೊ ಕೃಷ್ಣನ ಬಳಿ ಶಕ್ತಿ ಇದೆ, ಅನಂತ ಪ್ರಮಾಣದಲ್ಲಿ ಶಕ್ತಿ ಇದೆ. ಇದು ಅವ್ರದ್ದು ವೈಭವ, ಶಕ್ತಿ. ಎರಡನೇದು ಬಂದು ಧನ, ಕೃಷ್ಣನ ಬಳಿ ಸಂಪತ್ತು, ಅದು ಅನಂತ ಪ್ರಮಾಣದಲ್ಲಿ ಇದೆ. ಮೂರನೆಯದಾಗಿ ಬಂದು ಅವ್ರದ್ದು ಐಶ್ವರ್ಯ, ಅಂದರೆ ಅವ್ರದ್ದು ಅಧಿಕಾರತೆ, ಅದು ಕೂಡ ಅವ್ರ ಹತ್ರ ಇದೆ. ನಾಲ್ಕನೇದು ಬಂದು ಸೌಂದರ್ಯ, ಅದು ಕೂಡ ಅವ್ರ ಹತ್ರ ಅನಂತ ಪ್ರಮಾಣದಲ್ಲಿದೆ. ಐದನೇದು ಬಂದು ಖ್ಯಾತಿ, ಪ್ರಸಿದ್ಧತೆ ಅವ್ರದ್ದು ಕೂಡ ತುಂಬ ಜಾಸ್ತಿ ಇದೆ. ಮತ್ತು ಆರನೆಯದು ಬಂದು ಜ್ಞಾನವೂ ಕೂಡ ಕೃಷ್ಣನಲ್ಲಿ 6 ಥರದ ವೈಭವಗಳು ಅನಂತ ಪ್ರಮಾಣದಲ್ಲಿ ಇದೆ. ಅದಕ್ಕೆ ಅವ್ರನ್ನ ಭಗವಾನ್ ಅಂತ ಕರೆಯಲಾಗಿದೆ. ಅದನ್ನೇ ಕೂಡ ಇವತ್ತಿನ ಶ್ಲೋಕದಲ್ಲೂ ಕೂಡ ಪರೀಕ್ಷಿತ್ ಮಹಾರಾಜರು ಭಗವಾನ್ ಹರಿ ಅಂತ ಹೇಳಿದ್ದಾರೆ. ಅದನ್ನೇ ನಾವು ನೋಡ್ಬೋದು ಇವತ್ತು. ಸೊ ಇದೇ ಸಂದರ್ಭದಲ್ಲಿ ನಮಗೆ ಭಾಗವತಂನಲ್ಲಿ ಒಂದು ಕಥೆ ಇದೆ, ಅದನ್ನು ನೋಡೋಣ. ಬಹುಕಾಲದ ಹಿಂದೆ ಸರಸ್ವತಿ ನದಿಯ ತೀರದಲ್ಲಿ ಶ್ರೇಷ್ಠ ಋಷಿಗಳ ಸಭೆಯಾಯಿತು. ಅವರು ಸತ್ರಯಜ್ಞ ಎನ್ನುವ ಮಹಾಯಜ್ಞವನ್ನು ಮಾಡಿದರು. ಇಂತಹ ಸಭೆಗಳಲ್ಲಿ ಸಾಮಾನ್ಯವಾಗಿ ಶ್ರೇಷ್ಠ ವ್ಯಕ್ತಿಗಳು ವೇದಗಳ ವಿಷಯಗಳನ್ನು, ತತ್ವಜ್ಞಾನದ ವಿಷಯಗಳನ್ನು ಚರ್ಚಿಸುತ್ತಾರೆ. ಈ ಸಭೆಯಲ್ಲಿ ಈ ಕೆಳಗಿನ ಪ್ರಶ್ನೆಯನ್ನು ಎತ್ತಲಾಯಿತು. ಭೌತಿಕ ಜಗತ್ತಿನ 3 ಮುಖ್ಯ ದೇವರುಗಳಾದ ಬ್ರಹ್ಮ, ವಿಷ್ಣು, ಶಿವರು ಬ್ರಹ್ಮಾಂಡದ ಎಲ್ಲ ವಿಷಯಗಳನ್ನು ನಿಯಂತ್ರಿಸುತ್ತಾರೆ. ಆದರೆ ಈ 3ರಲ್ಲಿ ಯಾರು ಅತಿ ಶ್ರೇಷ್ಠರು? ಈ ಪ್ರಶ್ನೆಯ ಬಹು ಹೊತ್ತು ಚರ್ಚೆಯಾದ ನಂತರ ಈ 3 ದೇವರುಗಳನ್ನು ಪರೀಕ್ಷೆ ಮಾಡಿ ಯಾರು ಅತ್ಯಂತ ಶ್ರೇಷ್ಠರು ಎನ್ನುವುದನ್ನು ಸಭೆಗೆ ವರದಿ ಮಾಡಲು ಬ್ರಹ್ಮನ ಮಗ ಭೃಗು ಮಹರ್ಷಿಯನ್ನು ಅರಿಸಲಾಯಿತು. ಬ್ರಹ್ಮನ ಮಗ ಭೃಗು ಮಹರ್ಷಿ ಅವರಿಗೆ ಇದೊಂದು ಕಾರ್ಯವನ್ನು ಕೊಡ್ತಾರೆ. ಹೀಗೆ ಆಯ್ಕೆಯಾದ ಮಹರ್ಷಿ ಭೃಗುಮುನಿಯು ಮೊದಲು ಬ್ರಹ್ಮಲೋಕದಲ್ಲಿ ತನ್ನ ತಂದೆಯ ನಿವಾಸಕ್ಕೆ ಹೋದನು. ಈ 3 ದೇವರುಗಳ ಸಾತ್ವಿಕ, ರಾಜಸ ಮತ್ತು ತಾಮಸ ಎನ್ನುವ ಭೌತಿಕ ಗುಣಗಳ ನಿಯಂತ್ರಕರು. 3 ದೇವರುಗಳಲ್ಲಿ ಯಾರು ಸಂಪೂರ್ಣವಾಗಿ ಸಾತ್ವಿಕರು ಎನ್ನುವುದು
ಭೃಗುವು ಪರೀಕ್ಷಿಸಬೇಕೆಂದು ಋಷಿಗಳು ಯೋಜನೆ. ಆದುದರಿಂದ ತನ್ನ ತಂದೆ ಬ್ರಹ್ಮನ ಬಳಿಗೆ ಹೋದಾಗ ಅವನಲ್ಲಿ ಸಾತ್ವಿಕ ಗುಣವಿದೆಯೇ ಎಂದು ಪರೀಕ್ಷಿಸಲು ಬಯಸಿದನು. ಪ್ರಣಾಮಗಳನ್ನು ಅರ್ಪಿಸಿ ಅಥವಾ ಪ್ರಾರ್ಥನೆ ಮಾಡಿ ತನ್ನ ತಂದೆಗೆ ಗೌರವ ಸೂಚಿಸುವುದನ್ನು ಭೃಗುಮುನಿಯು ಉದ್ದೇಶಪೂರ್ವಕವಾಗಿ ಮಾಡಲಿಲ್ಲ. ಆದರೆ ಭೃಗುಮುನಿಯು ತನ್ನ ಅಲಕ್ಷ್ಯಕ್ಕೆ ಬ್ರಹ್ಮನು ಯಾವ ಪ್ರತಿಕ್ರಿಯೆಯನ್ನು ತೋರಿಸುವವನು ಎಂದು ನೋಡಲು ಉದ್ದೇಶಪೂರ್ವಕವಾಗಿ ಗೌರವವನ್ನು ತೋರಿಸಲಿಲ್ಲ. ತನ್ನ ಮಗನ ಉದ್ಧಟನದಿಂದ ಬ್ರಹ್ಮನಿಗೆ ಕೋಪ ಬಂದಿತು. ಅವನ ಕೋಪದ ಸೂಚನೆಗಳು ಕಂಡುಬಂದವು. ಭೃಗುವಿಗೆ ಶಾಪ ಕೊಟ್ಟು ಶಿಕ್ಷಿಸುವುದಕ್ಕೂ ಅವನು ಸಿದ್ಧನಾಗಿದ್ದನು. ಆದರೆ ಭೃಗುವು ಅವನ ಮಗನಾದದರಿಂದ ತನ್ನ ಬುದ್ಧಿಶಕ್ತಿಯನ್ನು ಬಳಸಿ ಕೋಪವನ್ನು ತಡೆದುಕೊಂಡನು. ಬ್ರಹ್ಮನಲ್ಲಿ ರಾಜಸ ಗುಣವು ಪ್ರಧಾನ, ಆದರೆ ಅದನ್ನು ತಡೆಯುವ ಶಕ್ತಿ ಬ್ರಹ್ಮನಿಗೆ ಇದೆ ಎನ್ನುವುದು ಇದರಿಂದ ವ್ಯಕ್ತವಾಯಿತು. ಹಾಗೆಯೇ ತನ್ನ ರಾಜಸ ಗುಣದಿಂದಾಗಿ ಬ್ರಹ್ಮನು ಬಹುಕೋಪ ಮಾಡಿಕೊಂಡು ಭೃಗುಮುನಿಯ ತನ್ನ ಮಗನೆಂದು ಈ ಕೋಪವನ್ನು ನಿವಾರಿಸಿಕೊಂಡನು. ಸೊ ಬ್ರಹ್ಮ ದೇವರಿಗೆ ಅವರು ಪರೀಕ್ಷೆ ಮಾಡಿದ ನಂತರ ನೆಕ್ಸ್ಟು ಭೃಗುಮುನಿಯು ಶಿವ ಹತ್ರ ಹೋಗ್ತಾರೆ. ಬ್ರಹ್ಮನನ್ನು ಪರೀಕ್ಷೆ ಮಾಡಿದ ನಂತರ ಭೃಗುಮುನಿಯು ಶಿವನು ವಾಸಿಸುವ ಕೈಲಾಸ ಲೋಕಕ್ಕೆ ಹೋದನು. ಭೃಗುಮುನಿಯು ಶಿವನ ಸೋದರ ಆದುದರಿಂದ ಭೃಗುಮುನಿಯು ಬಂದಾಗ ಶಿವನಿಗೆ ಬಹು ಸಂತೋಷವಾಯಿತು. ಅವನನ್ನು ಆಲಿಂಗಿಸಲು ಎದ್ದು ನಿಂತನು. ಆದರೆ ಶಿವನು ತನ್ನ ಬಳಿಗೆ ಬಂದಾಗ ಭೃಗುಮುನಿಯು ಅವನನ್ನು ಆಲಿಂಗಿಸಲು ನಿರಾಕರಿಸಿದನು. ಅವನು, ಪ್ರಿಯ ಸೋದರ, ನೀನು ಯಾವಾಗಲೂ ಅಶುಚಿಯಾಗಿರುತ್ತೀಯೇ, ಸದಾ ಬೂದಿಯನ್ನು ಬಳಿದುಕೊಂಡಿರುತ್ತೀಯಾ, ಆದುದರಿಂದ ನೀನು ಶುಚಿಯಾಗಿಲ್ಲ, ದಯವಿಟ್ಟು ನನ್ನನ್ನು ಮುಟ್ಟಬೇಡ ಎಂದನು. ಶಿವನು ಬಹು ಅಶುಚಿ ಎಂದು ಹೇಳಿ ಭೃಗುಮುನಿ ಅವನನ್ನು ಆಲಿಂಗಿಸಲು ನಿರಾಕರಿಸಿದಾಗ ಶಿವನಿಗೆ ತುಂಬ ಕೋಪ ಬಂದಿತು. ಬ್ರಹ್ಮನ ವಿಷಯದಲ್ಲಿ ಭೃಗುಮುನಿಯವರು ಅವರಿಗೆ ಸರಿಯಾಗಿ ಗೌರವ ಕೊಡಲಿಲ್ಲ. ಆದ್ದರಿಂದ ಒಂದು ಮನಸ್ಸಿನಿಂದ ಅಪರಾಧ ಮಾಡಿದರು. ಶಿವನ ಹತ್ರ ಹೋದಾಗ ಅವರು ತಮ್ಮ ಮಾತಿನಿಂದ ಅವರಿಗೆ ಅಪರಾಧ ಮಾಡಿದರು. ಶಿವನಿಗೆ ಅಪಮಾನ ಮಾಡಿ ಅವನ ಅಶುಚಿ ಅಭ್ಯಾಸಗಳಿಗಾಗಿ ಅವನು ಆಕ್ಷೇಪಿಸಿದ ಮಾತಿನಿಂದ ಅವರಿಗೆ ಅಪರಾಧ ಆಗಿದೆ. ಇದಾದ ಬಳಿ ಅಲ್ಲಿ ಭೃಗುಮುನಿಯ ಅಪಮಾನಗೊಳಿಸುವ ಮಾತುಗಳನ್ನು ಕೇಳಿ ಶಿವನ ಕಣ್ಣುಗಳು ಕೋಪದಿಂದ ಕೆಂಪಾದವು. ಅಂಕೆ ಇಲ್ಲದ ರೋಷದಿಂದ ಭೃಗುವನ್ನು ಕೊಲ್ಲಲು ತನ್ನ ತ್ರಿಶೂಲನ್ನು ಎತ್ತಿಕೊಂಡನು. ಆಗ ಶಿವನ ಹೆಂಡತಿ ಪಾರ್ವತಿಯು ಅಲ್ಲಿಯೇ ಇದ್ದಳು. ಈ ಸಂದರ್ಭದಲ್ಲಿ ಅವನು ಶಿವನ ಸಾತ್ವಿಕ ಗುಣವನ್ನು ಪ್ರಚೋದಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದಳು. ಅವಳು ಪತಿಯ ಪಾದಗಳನ್ನು ಹಿಡಿದು ಅವನು ಭೃಗುವನ್ನು ಕೊಲ್ಲದಂತೆ ಒಲಿಸಿದಳು. ಇದಾದ ನಂತರ ಮುಂದೆ ಇವಾಗ ಶ್ವೇತದ್ವೀಪಕ್ಕೆ ಹೋಗ್ತಾರೆ ಭೃಗುಮುನಿಗಳು. ಶಿವನ ಕೋಪದಿಂದ ಉಳಿದುಕೊಂಡು ಭೃಗುಮುನಿಯು ಶ್ವೇತದ್ವೀಪಕ್ಕೆ ಲೋಕಕ್ಕೆ ಹೋದನು. ಅಲ್ಲಿ ತನ್ನ ಪತ್ನಿ ಸಿರಿದೇವಿಯೊಡನಿದ್ದ ವಿಷ್ಣುವು ಹೂವಿನ ಹಾಸಿಗೆಯಲ್ಲಿ ಮಲಗಿದ್ದನು. ಸಿರಿದೇವಿಯ ಅವನ ಚರಣಕಮಲಗಳನ್ನು ಒತ್ತುತ್ತಿದ್ದಳು. ಅಲ್ಲಿ ಭೃಗುಮುನಿಯವರು ಇವಾಗ ಆಗಲೇ 2 ಥರದ ಅಪರಾಧ ಮಾಡಿದ್ದಾರೆ. ಮೊದಲನೆಯದು ಬಂದು ಮನಸ್ಸಿನಿಂದ, ಎರಡನೇದು ಬಂದು ಮಾತಿನಿಂದ, ಇವಾಗ ಮೂರನೇದು ಬಂದು ದೇಹದಿಂದ. ಸಿರಿದೇವಿಯ ಸಮ್ಮುಖದಲ್ಲಿ ಪ್ರಭುವಿನ ಎದೆಯನ್ನು ತನ್ನ ಪಾದದಿಂದ ಸ್ಪರ್ಶಿಸಿ ಭೃಗುಮುನಿಯು ಅತ್ಯಂತ ದೊಡ್ಡ ಅಪರಾಧವನ್ನು ಮಾಡಿದನು. ವಿಷ್ಣುವು ಸರ್ವಾದಯಮಯನು. ಭೃಗುಮುನಿಯು ಕಾರ್ಯಕ್ಕೆ ಅವನು ಕೋಪವನ್ನು ಮಾಡಿಕೊಳ್ಳಲಿಲ್ಲ, ಏಕೆಂದರೆ ಭೃಗುಮುನಿಯು ಬಹುದೊಡ್ಡ ಬ್ರಾಹ್ಮಣನು ಕೆಲವೊಮ್ಮೆ ಅಪರಾಧ ಮಾಡಿದರೂ ಅವನನ್ನು ಕ್ಷಮಿಸಬೇಕು. ವಿಷ್ಣುವಿನ ಎದೆಯನ್ನು ತನ್ನ ಪಾದದಿಂದ ಭೃಗುಮುನಿಯು ಮುಟ್ಟಿದ್ದು ನಿಜವಾಗಿಯೂ ಮಹಾ ಅಪರಾಧವೇ. ಆದರೆ ವಿಷ್ಣುವು ಎಷ್ಟು ದೊಡ್ಡವನೆಂದರೆ ಅದನ್ನು ಅವನನ್ನು ಲಕ್ಷ್ಯ ಮಾಡಲೇ ಇಲ್ಲ. ಅದು ಮಹಾ ಅಪರಾಧವಾದರೂ ಮಹಾ ಉದಾರಿಯಾದ ವಿಷ್ಣುವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇರಲಿಲ್ಲ. ಕೋಪ ಮಾಡಿಕೊಳ್ಳುವುದರ ಬದಲು ಅಥವಾ ಭೃಗುಮುನಿಯನ್ನು ಶಪಿಸುವುದರ ಬದಲು ವಿಷ್ಣುವು ಕೂಡಲೇ ಹಾಸಿಗೆಯಿಂದ ಎದ್ದಿ ತನ್ನ ಪತ್ನಿ ಶ್ರೀದೇವಿಯೊಂದಿಗೆ ಬ್ರಾಹ್ಮಣನಿಗೆ ಗೌರವಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸಿದನು. ಅವನು ಭೃಗುಮುನಿಗೆ ಹೀಗೆ ಹೇಳಿದನು, ಪ್ರಿಯ ಬ್ರಾಹ್ಮಣ, ನೀವು ಇಲ್ಲಿಗೆ ಬಂದಿರುವುದು ನನಗೆ ದೊಡ್ಡ ಆಶೀರ್ವಾದವನ್ನು ಮಾಡಿದಂತೆ. ದಯವಿಟ್ಟು ಈ
ಮೆತ್ತೆಯ ಮೇಲೆ ಕೆಲವು ನಿಮಿಷ ಕುಳಿತುಕೊಳ್ಳಿ. ಪ್ರಿಯ ಬ್ರಾಹ್ಮಣ, ನೀವು ಮೊದಲು ಪ್ರವೇಶಿಸಿದಾಗ ನಮ್ಮನ್ನು ಉಚಿತ ರೀತಿಯಲ್ಲಿ ಸ್ವಾಗತಿಸಲು ಸಾಧ್ಯವಾಗಲಿಲ್ಲ ಎಂದು ನನಗೆ ವಿಷಾದವಾಗಿದೆ. ಅದು ನನ್ನಿಂದ ಮಹಾ ಅಪರಾಧ. ನನ್ನನ್ನು ಕ್ಷಮಿಸಿ ಎಂದು ಪ್ರಾರ್ಥಿಸುತ್ತೇನೆ. ನೀವು ಎಷ್ಟು ಪರಿಶುದ್ಧರು ಮತ್ತು ಮಹಾಮಹಿಮರು ಎಂದರೆ ನಿಮ್ಮ ಪಾದಗಳನ್ನು ತೊಳೆದು ನೀರು ಪುಣ್ಯಕ್ಷೇತ್ರಗಳನ್ನು ಸಹ ಪಾವನಗೊಳಿಸಬಲ್ಲದು. ಆದುದರಿಂದ ನನ್ನ ಸಂಗಾತಿಗಳೊಡನೆ ನಾನು ವಾಸ ಮಾಡುವ ವೈಕುಂಠ ಲೋಕವನ್ನು ಪರಿಶುದ್ಧಿಗೊಳಿಸಬೇಕೆಂದು ಬೇಡುತ್ತೇನೆ. ನಿಮ್ಮ ಪಾದಗಳು ಕಮಲದಂತೆ ಮೃದುವಾಗಿದೆ, ನನ್ನ ಎದೆಯು ಸಿಡಿಲಿನಂತೆ ಗಡಸಾಗಿದೆ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಿಮ್ಮ ಪಾದಗಳಿಂದ ನನ್ನ ಎದೆಯನ್ನು ಮುಟ್ಟಿ ನಿಮಗೆ ನೋವಾಗಿರಬಹುದು ಎಂದು ನನಗೆ ಆತಂಕ. ನಿಮಗಾದ ನೋವನ್ನು ಹೋಗಲಾಡಿಸಲು ನನಗೆ ಅವಕಾಶವನ್ನು ನೀಡಿ. ಹೀಗೆ ಹೇಳಿ ವಿಷ್ಣು ಭೃಗುಮುನಿಯ ಪಾದಗಳನ್ನು ಒತ್ತಲು ಪ್ರಾರಂಭಿಸಿದನು. ಮುಂದೆ ಮರಿದು ಪ್ರಭುವು ಭೃಗುಮುನಿಗಳ ಹೀಗೆ ಹೇಳಿದನು, ಪ್ರಿಯ ಪ್ರಭುವೇ, ನಿಮ್ಮ ಪಾದ ಸ್ಪರ್ಶದಿಂದ ನನ್ನ ಎದೆಯು ಈಗ ಪುನೀತವಾಗಿದೆ. ಇವೆಲ್ಲ ಭೃಗುಮುನಿ ನೋಡಿದಾಗ ಈಗ ಭಗವಾನ್ ವಿಷ್ಣು ಈ ಥರ ಮಾತಾಡಿದರೆ ನೋಡಿಬಿಟ್ಟು ಭೃಗುಮುನಿಗೆ ಅವರು ತನ್ನ ಸ್ಥಾನವು ಏನು ಮತ್ತು ಪ್ರಭುವಿನ ಸ್ಥಾನ ಏನು ಅಂತ ಗೊತ್ತಾಗುತ್ತೆ. ದೇವೋತ್ತಮ ಪರಮಪುರುಷನು ನಡೆದುಕೊಂಡ ರೀತಿಯನ್ನು ಕಂಡು ಅವನು ಬೆರಗಾದನು. ಕೃತಜ್ಞತೆಯಿಂದ ಅವನ ಕಂಠವು ಗದ್ಗದವಾಯಿತು. ಪ್ರಭುವಿನ ಮಾತುಗಳಿಗೆ ಉತ್ತರ ಕೊಡಲು ಅವನಿಂದ ಆಗಲಿಲ್ಲ. ಅವನ ಕಣ್ಣುಗಳಿಂದ ನೀರು ಜಾರಿತು. ಅವನು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಮೌನವಾಗಿ ಪ್ರಭುವಿನ ಮುಂದೆ ನಿಂತನು. ಹೀಗೆ ಬ್ರಹ್ಮ, ಶಿವ ಮತ್ತು ವಿಷ್ಣು ಮೂರನ್ನು ಪರೀಕ್ಷೆ ಮಾಡಿದ ನಂತರ ಭೃಗುಮುನಿಯು ಸರಸ್ವತಿ ನದಿಯ ತೀರದಲ್ಲಿ ನೆರೆದಿದ್ದ ಮಹರ್ಷಿಗಳ ಸಭೆಗೆ ಹಿಂದಿರುಗಿ ತನ್ನ ಅನುಭವವನ್ನು ವಿವರಿಸಿದನು. ಅವನ ಮಾತನ್ನು ಗಮನಿಟ್ಟು ಎಲ್ಲ ಋಷಿಗಳು ಕೇಳಿದರು. ಪ್ರಮುಖ ದೇವರುಗಳಲ್ಲಿ ವಿಷ್ಣುವಿಗೆ ಅತ್ಯಂತ ಹೆಚ್ಚಿನ ಸಾತ್ವಿಕ ಗುಣವಿದೆ ಎಂದು ನಿರ್ಣಯಿಸಿದರು. ಇದಾದ ನಂತರ ಇವೆಲ್ಲ ಕೇಳಿದ ಮೇಲೆ ಋಷಿಗಳು ಹೇಳ್ತಾರೆ, ಸರಸ್ವತಿ ನದಿಯ ದಡದಲ್ಲಿ ಸಭೆ ಸೇರಿದ್ದ ಋಷಿಗಳು ಶಾಂತಿ ಮತ್ತು ಸಂಪೂರ್ಣ ನಿರ್ಭಯ ಬೇಕಾದರೆ ವಿಷ್ಣುವಿನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯಬೇಕೆಂಬ ನಿರ್ಣಯಕ್ಕೆ ಬಂದರು. ಸೊ ಇದರಿಂದ ನಾವು ನೋಡ್ತೀವಿ ಹೇಗೆ ಮೂವರಲ್ಲಿ ಶ್ರೇಷ್ಠವಾಗಿರೋದು ಅತ್ಯಂತ ಉನ್ನತವಾದ ದೇವೋತ್ತಮ ಪರಮಪುರುಷನ ಆಗಿರೋರು ವಿಷ್ಣುವರು ಅಂತ. ಇದಿಲ್ಲದೆ ನಮ್ಮ ಭೌತಿಕ ಅನುಭವದಲ್ಲೂ ಕೂಡ ಇನ್ನೊಂದು ಕಥೆ ಇದೆ. 1930ರಲ್ಲಿ ಜರ್ಮನಿಯಿಂದ ಒಬ್ಬ ವ್ಯಕ್ತಿ ಭಾರತಕ್ಕೆ ಬರ್ತಾನೆ. ನಮ್ಮ ದೇಶಕ್ಕೆ ಬಂದಾಗ ಅವರು ಕೂಡ ಉದ್ದೇಶ ಏನಂದರೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಅಥವಾ ಏನು ಸತ್ಯ, ಪರಮ ಸತ್ಯ ಏನು ಅಂತ ಹುಡುಕೋದ್ರಲ್ಲಿ ಅವರು ಭಾರತಕ್ಕೆ ಬರ್ತಾರೆ. ಈ ವ್ಯಕ್ತಿ ಜರ್ಮನಿಯಿಂದ ಬಂದಿರೋರು ಅವರು ಅನೇಕ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ. ಸೊ ಪ್ರತಿಯೊಂದು ದೇವಸ್ಥಾನಗಳಿಗೆ ಹೋದಾಗ ಅಲ್ಲೆಲ್ಲ ದರ್ಶನ ಮಾಡ್ತಾರೆ. ಎಲ್ಲ ದೇವತೆಗಳು ಪ್ರತಿಯೊಂದು ದೇವಸ್ಥಾನದಲ್ಲೂ ಅನೇಕ ದೇವತೆಗಳಿರ್ತಾರೆ. ಸೊ ಅವೆಲ್ಲ ನೋಡಿದಾಗ ಅವರಿಗೆ ಇದರಿಂದ ನಾನು ಏನು ಅರ್ಥ ಮಾಡ್ಕೊಬೇಕು ಅಂತ ಗೊತ್ತಾಗ್ತಾ ಇರಲ್ಲ ಅವರಿಗೆ. ಇದ್ರದ್ದು ಏನು ಅರ್ಥ, ಇಷ್ಟೊಂದು ದೇವತೆಗಳಿದ್ದಾರೆ ಮತ್ತು ಯಾರು ಇವರೆಲ್ಲದರಲ್ಲಿ ಶ್ರೇಷ್ಠವಾದದ್ದು ಯಾರು ಅಂತ ನಮಗೆ ಗೊತ್ತಾಗ್ತಾ ಇರಲ್ಲ. ಸೊ ಅವಾಗ ಅವರು ಗಮನಿಸ್ತಾರೆ, ನೋಡ್ತಾರೆ ಎಲ್ಲ ದೇವತೆಗಳ ದೇವಸ್ಥಾನ ಭೇಟಿ ನೀಡಿದ ನಂತರ ಅವರು ರಾಧಾಕೃಷ್ಣ ದೇವಸ್ಥಾನಕ್ಕೆ ಬರ್ತಾರೆ. ರಾಧಾಕೃಷ್ಣ ದೇವಸ್ಥಾನಕ್ಕೆ ಬಂದು ರಾಧಾಕೃಷ್ಣನ ದರ್ಶನ ಕೂಡ ಮಾಡ್ತಾರೆ. ಅದಾದ ನಂತರ ಅವರು ನೋಡ್ತಾರೆ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ದೇವತೆಗಳು ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಒಬ್ಬ ದೇವತಾ ಧ್ಯಾನದಲ್ಲಿ ಕುಳಿತಿದ್ದಾರೆ, ಇನ್ನೊಬ್ಬರು ದೇವತರು ಕೈಯಲ್ಲಿ ಕತ್ತಿಯನ್ನು ಹಿಡಿದಿದ್ದಾರೆ, ಇನ್ನೊಬ್ಬರು ತ್ರಿಶೂಲನ್ನು ಹಿಡಿದಿದ್ದಾರೆ. ಯಾವುದೋ ಒಂದು ಕಾರ್ಯದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ. ಮತ್ತು ಅವರಿನ ಮೇಲಿನ ಒಬ್ಬ ಅಧಿಕಾರಿಗೆ ಏನೋ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಇಲ್ಲಿ ರಾಧಾಕೃಷ್ಣ ದೇವಸ್ಥಾನಕ್ಕೆ ಬಂದ ನೋಡಿದಾಗ ಇವರಿಬ್ಬರಿಗೂ ಬೇರೆ ಯಾವುದೋ ಕೆಲಸವೇ ಇಲ್ಲ ಅಂತ ಅವರಿಗೆ ಗೊತ್ತಾಗುತ್ತೆ. ಇಲ್ಲಿ ಬರೀ ಆನಂದಿಸುವುದೇ ಅವರ ಕೆಲಸ ಎಂದು ಕಂಡಿತು. ಕೃಷ್ಣನು ಬಾಸುರಿ ಊದುತ್ತಿದ್ದಾನೆ, ರಾಧಾರಾಣಿಯು ಪಕ್ಕದಲ್ಲಿ ನಿಂತಿದ್ದಾರೆ. ಇಬ್ಬರು ಬಹಳ ಸಂತೋಷವಾಗಿದ್ದಾರೆ ಮತ್ತು ನಗುತ್ತಿದ್ದಾರೆ.
ಹೀಗಾಗಿ ಅವರು ತೀರ್ಮಾನಿಸಿದರು, ರಾಧಾಕೃಷ್ಣನೇ ಪರಮೇಶ್ವರರು, ಏಕೆಂದರೆ ಇವರಿಗೆ ಮಾಡಬೇಕಾದುದೆಂದರೆ ಕೇವಲ ಆನಂದಿಸುವುದು ಅಷ್ಟೇ ಅಂತ ಇವರಿಗೆ ತೀರ್ಮಾನಕ್ಕೆ, ಒಬ್ಬ ಹೊರ ದೇಶದಿಂದ ಬಂದಿರುವ ಒಬ್ಬ ವ್ಯಕ್ತಿಗೆ ಈ ಥರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಸೊ ಆದ್ದರಿಂದ ಈ ಕಲಿಯುಗದಲ್ಲಿ ಪಂಚ ಉಪಾಸನ ಏನಿದೆ, ದೇವತೆಗಳ ಪೂಜೆಯನ್ನು ಅದು ಮಾಡೋದಕ್ಕೆ ತುಂಬ ನಿಯಮಗಳಿದೆ. ಅದು ಇವಾಗ ಮಾಡೋದಕ್ಕೆ ಎಲ್ಲರ ಕೈಯಲ್ಲಿ ಸಾಧ್ಯವಿಲ್ಲ, ಮತ್ತು ಅದು ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ಇವತ್ತು ಮಾಡಿದೆ ನಾಳೆ ಮಾಡಲ್ಲ, ಟೈಮ್ ಇಲ್ಲ, ಆ ಥರ ಇದ್ದಾಗ ಅದಕ್ಕೆ ನಮಗೆ ಫಲವನ್ನು ಸಿಗೋದಿಲ್ಲ. ಸೊ ಅದಕ್ಕೆ ಈಗಿನ ಯುಗದಲ್ಲಿ ನಮಗೆ ಹೇಳಿರೋ ಹಾಗೆ ಶಾಸ್ತ್ರಗಳಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕೆಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತಿನ ಭಾವಾರ್ಥದಲ್ಲೂ ಕೂಡ ಶ್ರೀಲ ಪ್ರಭುಪಾದರು ಒಂದು ಮಾತನ್ನು ಹೇಳ್ತಾರೆ, ಒಬ್ಬ ವಿದ್ವಾಂಸನು ಅಥವಾ ಭಕ್ತನು ಯಾರು ಏನಾಗಿದ್ದಾರೆ ಎಂಬುದನ್ನು ತಿಳಿದಿರುತ್ತಾನೆ. ಇವೆಲ್ಲ ನಾವೇನೇನು ಇವಾಗ ಚರ್ಚೆ ಮಾಡಿದೀವೋ, ಎಲ್ಲ ಮಾತುಗಳನ್ನ ನಾವು ತಿಳಿದಿದ್ದೀವೋ, ಇವೆಲ್ಲ ಮಾತುಗಳು ಬರೀ ಭಕ್ತನಿಗೆ ಮಾತ್ರ ಗೊತ್ತಿರುತ್ತೆ. ಬೇರೆ ಜ್ಞಾನಿ, ಯೋಗಿ ಮತ್ತು ಬೇರೆ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಇವೆಲ್ಲ ಮಾತುಗಳು ತಿಳಿದಿರಲ್ಲ. ಅದಕ್ಕೆ ನಮಗೆ ಇವೆಲ್ಲ ಹೇಗೆ ತಿಳಿದೀವಿ ನಾವು? ಶ್ರೀಲ ಪ್ರಭುಪಾದರಿಂದ, ಒಬ್ಬ ಶುದ್ಧ ಭಕ್ತರ ಸಂಪರ್ಕದಲ್ಲಿ ಬಂದಾಗ ಮಾತ್ರ ಇವೆಲ್ಲ ಮಾತುಗಳು ನಮಗೆ ತಿಳಿಯೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಕೂಡ ಕರ್ಮಕಾಂಡದ ಎಷ್ಟೊಂದು ಪೂಜೆಗಳಿದೆ, ಜ್ಞಾನಕಾಂಡ ಮಾರ್ಗದಲ್ಲಿ ಬ್ರಹ್ಮನಲ್ಲಿ ಲೀನನಾಗ್ತೀನಿ ಅಂದ್ಕೊಂಡು ಇದೇ ಥರ ನಾವು ಸುತ್ತಾ ಇರ್ಬೋದು. ಸೊ ಈ ಥರ ಒಂದು ಜ್ಞಾನವನ್ನು, ನಿಜವನ್ನು ಜ್ಞಾನವನ್ನು ತಿಳ್ಕೊಳ್ಳೋಕ್ಕೆ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಸಾಧ್ಯ ಮಾತ್ರ ಶುದ್ಧ ಭಕ್ತನಿಂದ. ಇದೇ ಥರ ನಾವೆಲ್ಲರೂ ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀವಿ. ಸೊ ಇದು ಒಂದು ಸಾಮಾನ್ಯವಾದದ್ದು ಮಾತಲ್ಲ. ಕೃಷ್ಣ ಪ್ರಜ್ಞೆಗೆ ಬರೋದು, ವಿಷ್ಣುವಿನ ಭಕ್ತಿ ಮಾಡೋದು, ಕೃಷ್ಣನ ಸೇವೆ ಮಾಡೋದು, ದೇವಸ್ಥಾನಕ್ಕೆ ಬರೋದು, ಹರಿನಾಮ ಸಂಕೀರ್ತನೆ ಮಾಡೋದು, ಪ್ರಸಾದ ತಗೊಳ್ಳೋದು, ಇವೆಲ್ಲ ಸಾಮಾನ್ಯವಾದ ಮಾತು ಅಲ್ಲ. ಸೊ ಇದನ್ನು ನಾವು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ಮತ್ತು ಇದರ ಮಹತ್ವವನ್ನು ನಾವು ತಿಳ್ಕೊಬೇಕು. ಮತ್ತು ಭಗವದ್ಗೀತೆಯಲ್ಲೂ ಕೂಡ ಎಲ್ಲ ಸಮಾರಂಭಗಳಲ್ಲಿ ಯಜ್ಞ ಭೋಕ್ತ ಬಂದು ಕೃಷ್ಣ. ಅದು ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಹೇಳ್ತಾನೆ 5ನೇ ಅಧ್ಯಾಯದಲ್ಲಿ 29ನೇ ಶ್ಲೋಕದಲ್ಲಿ, ಭೋಕ್ತಾರಾಮ್ ಯಜ್ಞ ತಪಸಾಂ, ಎಲ್ಲ ಯಜ್ಞಗಳ ಭೋಕ್ತ ಬಂದು ಕೃಷ್ಣನೇ. ಮತ್ತು ಇವಾಗಿನ ಕಾಲದಲ್ಲಿ ನಾವಿರುವ ಇವಾಗ ಸಮಯದಲ್ಲಿ ಯಜ್ಞಪತಿ ಬಂದು ಶ್ರೀ ಚೈತನ್ಯ ಮಹಾಪ್ರಭುಗಳು. ಹೀಗೆ ಹೇಳಿರುವಾಗ ಯಜ್ಞದ ಬಗ್ಗೆ ಹಾಗೆ ಮಾತಾಡ್ತಾ ಇರುವಾಗೆಲ್ಲ ಫುಲ್ ನೋಡಿದ್ದೀವಿ. ನಾವು ಕೂಡ ಇವಾಗ ದೇವಸ್ಥಾನದಲ್ಲಿ ನಿನ್ನೆ ಮತ್ತು ಇವತ್ತು ನಾವು ವಿಶ್ವ ಹರಿನಾಮ ಉತ್ಸವವನ್ನು ಆಚರಿಸುತ್ತಿದ್ದೇವೆ. ಹಾಗೆ ಶಾಸ್ತ್ರನಲ್ಲೇ ಹೇಳಿರೋ ಹಾಗೆ ಕಲಿಯುಗದಲ್ಲಿ ನಾವು ನಾಮ ಜಪವನ್ನು ಮಾಡಬೇಕು. ವಿಷ್ಣುವಿನ ನಾಮ ಜಪವನ್ನು ಮಾಡಿದರೆ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ಸಫಲವನ್ನು ನಮಗೆ ಸಿಗುತ್ತೆ. ಬೇರೆ ಯಾವುದೇ ನಿಯಮಗಳು ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಇವತ್ತು ಬಂದು 20ನೇ ತಾರೀಕು ಮತ್ತು 1965ರಲ್ಲಿ ಶ್ರೀಲ ಪ್ರಭುಪಾದರು ಇದೇ ಸಮಯದಲ್ಲಿ ಪಾಶ್ಚಾತ್ಯ ದೇಶಕ್ಕೆ ಮುಟ್ಟಿದರು. ಅದು ಕೂಡ ಇವಾಗ 60ನೇ ವಾರ್ಷಿಕೋತ್ಸವ ಈ ವರ್ಷದ. ಈ ಸಲ ನಾವು 60ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದೇವೆ. ಮತ್ತು ಇದೇ ಸಂದರ್ಭದಲ್ಲಿ ನಾವು ಕೂಡ ಇದು ವಿಶ್ವ ಹರಿನಾಮ ಉತ್ಸವವನ್ನು ನಾವು ಆಚರಿಸುತ್ತೇವೆ. ಶ್ರೀಲ ಪ್ರಭುಪಾದರು ಹರೇ ಕೃಷ್ಣ ಮಹಾಮಂತ್ರವನ್ನು ಇಡೀ ವಿಶ್ವಕ್ಕೆ ಪ್ರಚಾರ ಮಾಡಿದ್ದಾರೆ. ಸೊ ಅದರೆಲ್ಲ ನಾವು ಇದು ಆಗಿದ್ದೀವಿ. ನಮಗೂ ಕೂಡ ಇದರಿಂದ ನಮಗೆ ಬೆನಿಫಿಟ್ ಸಿಕ್ಕಿದೆ. ಸೊ ಈ ಥರ ನಾವು ಮತ್ತು ಹರಿಯನ ಭಕ್ತಿ ಮಾಡಿದ್ರೆ, ಸೇವೆ ಮಾಡಿದ್ರೆ ನಮಗೇನು ಸಿಗುತ್ತೆ, ಏನಾಗುತ್ತೆ ಅಂತ ಇವತ್ತಿನ ಶ್ಲೋಕದಲ್ಲೂ ಕೂಡ ಹೇಳಿದೆ. ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಶಂತನೋತಿ, ಕಲ್ಯಾಣವನ್ನು ಹೆಚ್ಚಿಸುತ್ತಾನೆ. ಸೊ ಈಗಿನ ಕಾಲದಲ್ಲಿ ನಾವು ಕೂಡ ನೋಡಿದರೆ ಅನೇಕ ಥರದ, ಹೇಗೆ ಕಲಿಯುಗದಲ್ಲಿ ಎಲ್ಲರಿಗೂ ಪ್ರಾಬ್ಲಮ್ಸ್ ಅಂತೂ ಜಾಸ್ತಿ ಆಗ್ತಾನೇ ಇದೆ. ಅವ್ರು ಎಷ್ಟು ಅದನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೋ ಅಷ್ಟೇ ಜಾಸ್ತಿ ಅವ್ರಿಗೆ ಇನ್ನೊಂದು ಥರದ ಯಾವುದೋ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಇದಕ್ಕೆಲ್ಲ ಏನು ಕಾರಣ? ಪಾಪಕರ್ಮಗಳು ಕಾರಣ. ಪಾಪಕರ್ಮಗಳು ನಾನು ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಮತ್ತೊಬ್ಬರು ಮಾಡ್ತಾ ಇರ್ಬೋದು, ಅದೆಲ್ಲ ಎಫೆಕ್ಟ್ ನಮಗೂ ಬಂದೇ ಬರುತ್ತೆ. ಸೊ ಅದಕ್ಕೆ ಕಲ್ಯಾಣವನ್ನು ಹೆಚ್ಚಿಸುತ್ತಾನೆ ಹರಿ ಭಗವಾನ್. ಸೊ ಅದಕ್ಕೆ ನಾವು ಈ ಸಂಕೀರ್ತನದಿಂದ ಏನಾಗುತ್ತೆ, ನಮ್ಮ ಹೃದಯವನ್ನು ಶುದ್ಧಿಗೊಳಿಸ್ಬೋದು. ಅದಿಲ್ಲದೆ ಎಷ್ಟೊಂದು ಜನ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಅವರು ಕೂಡ ಈ ನಾಮ ಜಪವನ್ನಲ್ಲಿ ಭಾಗವಹಿಸೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಆದ್ದರಿಂದ ಅವರು ಕೂಡ ಇದರಿಂದ ಕೃಷ್ಣನ ಹತ್ರ ಬರೋಕ್ಕೆ ಅವರು ಕೂಡ ಸಿದ್ಧರಾಗ್ತಾರೆ.
ग्रंथराज श्रीमद् भागवतम की, विश्व गुरु श्रीला प्रभुपाद की।